ನನ್ನ ಪ್ರಾಣ ಹೋದ್ರು ಸರಿ, ನನ್ನ ಹಣ ನನ್ನ ಕೈ ಸೇರೋವರೆಗೂ ನಾನು ಮಾತ್ರ ಈ ಮನೆ ಬಿಟ್ಟು ಹೋಗಲ್ಲ. ಸಾಕ್ ಮುಚ್ಚೋ ಬಾಯಿ. ಎತ್ತ ತಂದೆನೆ ನೀನು ಕಾಲಿಂದ ಒದ್ದು ಮನೆಯಿಂದ ಹೊರಗಾಗ್ತಾ ಇದೀಯಾ. ನಿನ್ನಂತ ಮುಟ್ಟಾಳನ್ ಮುಖನ ನನಗ್ ತೋರ್ಸ್ಬೇಡ. ಈ ಮನೆಯಿಂದ ತೊಲಗೋಗೋ ನಾಯಿ. ವಿನಾಶ್, ತಂದೆಗೆ ಮಾಡಿದ ಅಪಮಾನಕ್ಕೆ ಇದು ವಿಧಿ ನೀಡುವ ಶಿಕ್ಷೆ. ತಂದೆಗೆ ಮಾಡಿದ ಅಪಮಾನಕ್ಕೆ ಇದು ವಿಧಿ ನೀಡಿದ ಶಿಕ್ಷೆ. ತಾನು ಮಾಡಿದ ತಪ್ಪಿಗೆ ಇದು ವಿಧಿ ನೀಡಿದ ಶಿಕ್ಷೆ. ವಿಧಿ ನೀಡಿದ ಶಿಕ್ಷೆ. ಯಾವ ಶಿಲ್ಪಿ ಕೆತ್ತಿದನು ಈ ಲೋಕದ ಚಿತ್ರವನ? ಎಷ್ಟು ವರ್ಣಿಸಬೇಕು ಅವನ ಗುಣಗಾನ, ಅವನ ಗುಣಗಾನ, ಅವನ ಗುಣಗಾನ. ಅಲ್ಲನ್ನು ಕೈತಿರೋ ತಮ್ಮಯ್ಯ ನಮ್ಮ ಅಪ್ಪ ಅವನೇ ಅಂತ ಏನ್ ಆತರ ಆಗಿತ್ತು ನಿನ್ಗೆ? ಬಿಡು ಹೇಳ್ತೀನಿ. ಹಸುವಾಗಿದ್ದ ಹಸಕ್ಕೆಲ್ಲ ಗುಂಡ್ಕಲ್ ಮಾಡ್ಕೈದಿ ಅಂತಲ್ಲವಾ? ಬಿಡು ಈಗ. ಅಲ್ಲ ತಾಳಿ ಇಲ್ದೇನ ಹೆಂಗ್ ತಾಯಿ ಅಂತ ನಮ್ ಕಡೆ ಆಗಿಲ್ಲ. ಇಲ್ಲ ಕಣಪ್ಪಯ್ಯ, ನಿಜವಾಗ್ಲು ತಾಳಿ ಇಲ್ದೆ ನನ್ ತಾಯಿನೇ ಆಗಿಲ್ಲ. ಅಷ್ಟೊಂದು ಮುಂದುವರೆದಿಲ್ಲ ಕಣಪ್ಪಯ್ಯ. ಮುಂದುವರಿದಿಲ್ವೇ? ನಾನ್ ಹೆಂಗ್ ನೆನ್ಬೇಕು ನಿನ್ನ? ಬಿಡಪ್ಪಯ್ಯ, ಹೊಡಿಬೇಡ. ಹಂಗಾದ್ರೆ ಅದ್ ಹೆಂಗ್ ಹೊಂಟೋಯ್ತು ಹೊಟ್ಟೆ ಒಳಗೆ ಪಿಂಡ? ನಾನ್ ಹೇಳ್ತಾ ಇರೋದು ನಿನ್ಗೆ ಅರ್ಥ ಆಗ್ತಾ ಇಲ್ಲ. ನಾನು ಆತರ ಎಲ್ಲ ತಪ್ಪು ಕೆಲಸ ಮಾಡಲ್ಲ. ನಾನ್ ನಿನ್ ಮಗಳು ಕಣಪ್ಪಯ್ಯ. ನನ್ನ ಮಗಳಾದ್ರು ಆಗಿರೋದು. ಇಲ್ಲಪ್ಪಯ್ಯ, ನಿಜವಾಗ್ಲೂ ನಾನು ಏನು ಮಾಡಿಲ್ಲ. ಹೊಡಿಬೇಡ ಕಣಪ್ಪಯ್ಯ. ನಿನ್ ತಮ್ಮಯ್ಯ ಅಂತೀನಿ. ಬೇಡ ಹೊಡಿಯಲ್ಲ ಬಿಡವ. ಬೇಡ ಬೇಡ, ಅದ್ ಕೊಡು. ಬೇಡ. ನಂಗೆ ನೀವು ಹುಡ್ತಿಯ ಸರಿಯಾಗಿ ಅಂತ ಅನ್ಬಿಟ್ಟು ಬೇಡ. ನಿಜವಾಗ್ಲು ಬೇಡ. ನೀನ್ ಅಲ್ಲೆಲ್ಲ ಮಸಿ ಬೇಡ, ನಂಗೆ ಭಯ ಆಯ್ತದೆ. ಪರಸಂಗದ ಗೆಳೆಯ ಹಿಂಗೆ ಈ ರೀತಿ ಮಗಳಿಂದ ಹೊಡಿತಾ ಇದೆಯಲ್ಲ, ಅದು ಎಮ್ಮೆನೋ ದನನೋ? ಇದು ಯಾವ್ದು ಅಂಟಿ ಜಬರ್ದಸ್ತ್ ಆಗದಲ್ಲ ನಮಗ. ಎಮ್ಮೆನೂ ಅಲ್ಲ ನಾಯಿನೂ ಅಲ್ಲ ಕಲ. ನಾನ್ ಕಷ್ಟಪಟ್ಟು ಪ್ರಿಂಟ್ ಓದ್ತಿರೋ ನನ್ನ ಮಗಳು ಕಲಲೇ. ಅದ್ ಕೇಳಕ್ ನೀನ್ ಯಾರ್ಲ? ರಂಗನಾಯಕಿನೂ ಅಲ್ಲ, ಬಲೆ ಹುಡುಗಿನೂ ಅಲ್ಲ, ಹುಡುಗಾಡದ ಹುಡುಗಿ ಮಗಳು ಕ್ಲಾಸ್ಮೇಟ್ ಆಸಾ ಅಂತ. ಲೇ ಮಂಕ್ತಿಮ್ಮ, ದೊಣ್ಣೆಯಿಂದ ಹೊಡಿತಾ ಇದೆಯಲ್ಲ, ಏನಾದ್ರೂ ಬಿಳಿದಾರೋ ಇದು ಬಿದ್ದು ಮಸಣದ ಹೂ ಸೇರ್ಕೊಂಡ್ರೆ ಮಗಳು ಗತಿ ಏನೋ? ಅದೆಲ್ಲ ಸರಿ, ಏನ್ ತಪ್ಪು ಮಾಡವಳೆ ಅಂತ ಹೊಡಿತಾ ಇದೀಯಾ? ಹೆಂಗ್ ಹೇಳಿ ಆಸಾರಾಣಿಯವ್ರೆ ಈ ಬಾಯಿಂದ? ಇರು ಬಾಯಿಂದ ಹೇಳು. ಈಗ 3 ಮೇಲೆ 1 ದಾಟ್ಬಿಟ್ಟು 4 ತಿಂಗಳಾಗ್ಬಿಟ್ಟದೆ. ನಾಲ್ಕು ತಿಂಗಳ? 4 ಈಗ್ಲೆಲ್ಲ ಆಗ್ಲೇ ಆಗದೆ. ಈಗ ಕೇಳ್ತಾವ್ನಿ. ಲೇ ಹುಡುಗಿ, ಯಾವಂತ ಮನೆಯಾಳ ಕೆಲಸ ಮಾಡ್ಕೊಂಡ್ಬಿಟ್ಟೆ? ಯಾವ ಪ್ರೇಮ ಜಾಲದಲ್ಲಿ ಬಿದ್ದು ಇಂಥ ಕೆಲಸ ಮಾಡ್ದೀಯ? ಇಂಥ ಕೆಲಸ ಮಾಡಿ ನನ್ನ ಮಾನ ಮರ್ಯಾದಿನೂ ಕಳೆದ್ಬಿಟ್ಟಿಯಲ್ಲೇ. ನೀನ್ ಹಿಂಗ ಮಾಡೋದ್ರ ಬದಲು ಯಾವ್ದಾರೋ ವಾಮಿಗಾರು ಬಿದ್ದೋಗಿ ಸಾಯ್ಬಾರ್ದ? ಹಂಗೆ ತಿಳಿ ಹೇಳಿ ಆಸಾರಾಣಿಯವ್ರೆ ಅವಳಿಗೆ ಬುದ್ಧಿ ಕಲೀಲಿ. ಅಲ್ಲ ಗೌಡ್ಗಳೇ, ಇನ್ನೆಷ್ಟು ಅಂತ ಹೇಳಿ. ಸರಿ, ಈಗ ಏನ್ ಮಾಡ್ಬೇಕು ಅಂತ ಇದ್ದೀರಾ? ಏನು ಮಾಡುದಿಲ್ಲ. ಇದೇನ್ ಮಡಿಕದೇನು ಉಪ್ಪಿನಕಾಯಿ ಹಾಕೋಕಾಗದೆ. ಡೈರೆಕ್ಟ್ ಡಾಕ್ಟರ್ ಕೃಷ್ಣ ಹತ್ರ ಹೋಗಿ ಅದ್ ಕೆಳಕ್ ತುಪ್ಕೊಂಡು ಬಿದ್ದೋಗಂಗ ಅಂತ ಔಷಧಿ ಕೊಡ್ಬಿಡ್ತೀನಿ. ಅಯ್ಯಯ್ಯೋ, ಅಲ್ಲ ಕಣ ಮರ್ಯಾ, ನೀವು ಪಾಪು ಪಿಂಡನ ಕಳಿಸ್ಬಿಡುಕ ಅದೇನು ಐಸ್ ಕ್ರೀಮ್ ಕೆಟ್ಟೋಯ್ತೆ.
ಹಂಗೆ ಅದು ಬೆಳೆತಿರುವ ಕೂಸು ಹಂಗೇನಾದ್ರು ಆ ಪಾಪದ ಪಿಂಡನ ನೀವು ಸಾಯಿಸಿದ್ರ ಆ ಪಾಪ ನಿಮ್ಮನ್ನ ಸಾಯುವರೆಗೂ ಕಾಡುತ್ತೆ. ಮತ್ತೇನ್ ಮಾಡುವಂತೀರಾ ಆಸಾರಾಣಿಯವ್ರೆ? ಏನಷ್ಟೊಂದು ನುಡಿತಾ ಇದೆಯಲ್ಲ? ನಮ್ಮ ನಮ್ಮ ಆಂಟಿ ನೋಡಿ ಹಿರಿಯರ, ಬೆಳೆಯುತ್ತಿರುವ ಕೂಸು ಬೆಳೆದು 6, 3, 9 ಆಗಲಿ ತಾನಾಗಿಯೇ ಹೊರ ಬರುತ್ತೆ. 6, 3, 9 ಆಗುವ ಅಂತ ತಡ್ಕೊಂಡು ಕ್ಯಾಚ್ ಇಟ್ಕೋಬೇಕಾಯ್ತದಲ್ಲಿ. ಈ ಸಮಾಜ ಏನಂದದು? ಈ ಸಮಾಜವೆಂಬುದು ಸಾಮಾನು ಮಾರುವ ಸಂತೆ ಇದ್ದಂಗೆ. ಆದ್ರೂ ಚಿಂತೆ ನಿನಗ್ ಬೇಡ. ಈ ಇವಳೊಬ್ಳೆ ತಾಯಿ ಇಲ್ದೆ ತಾಯಿ ಆಗ್ತಾ ಇಲ್ಲ. ಈ ನಮ್ಮ ದೇಶದಲ್ಲಿ ತುಂಬಾ ಮಂದಿ ಹುಡುಗಿರಿದಾರ. ನೀವು ತಲೆ ಕೆಡಿಸ್ಕೋಬೇಡಿ. ನಾನು ಈಗ ಡಾಕ್ಟರ್ ಕೃಷ್ಣ ಕರ್ಕೊ ಹೋಗಿ ನೀವು ಮನೆಗೆ ನಡಿ, ನಾವು ಹೋಗಿ ಚೆಕಪ್ ಮಾಡಿಸ್ಕೊ ಬರ್ತೀನಿ. ಹೆಂಗ್ ಮಾಡಿ ನೋಡಪ್ಪ. ನೀ ಹೆಂಗ್ ಹೇಳ್ತಿ ಹಂಗೆ ಕೇಳ್ತೀನಿ. ಆದ್ರೆ ರಿಲೀಸ್ ಆಗೋಕ್ ಮಾತ್ರ ಬಿಡ್ಬೇಡಕನಪ್ಪ ನಿಮ್ ತಮ್ಮ. ಆಯ್ತು, ತಲೆ ಕೆಡಿಸ್ಕೋಬೇಡಿ, ಹೋಗಿ ಹಿರಿಯರ. ನಿಮ್ಗೇನು ತೊಂದ್ರೆ ಆಗ್ದಂಗ ನೋಡ್ಸ್ಕತೀವಿ ನಿಮ್ ಮಗಳನ್ನ. ಹುಷಾರು. ಆಯ್ತು, ತಲೆ ಕೆಡಿಸ್ಕೋಬೇಡಿ, ಹೋಗಿ. ನಾನು ಬರ್ನ ಜೊತೆಲಿ. ವಯಸ್ಸಾಗದ ಮೊದ್ಲೇ ವಯಸ್ಸಾಗದ. ಅಲ್ಲಿ ತೂರಾಡ್ ಬಿದ್ದ ಗಲ್ಗಿಲಿ ಬಿದ್ದಬಿಟ್ಟು ಎತ್ಕೊಬರೋದು ಕಷ್ಟ. ಅಲ್ಲ, ಇದು ಯಾಕೋ ಒಂಥರ ಗಂಡ್ಸು ವಯಸ್ಸು ಬಂದಂಗೆ ಬರ್ತದಲ್ಲ ಇವಳ್ದು. ಗಂಡ್ಸೋ ಚೆಕ್ ಮಾಡ್ಕೊ ಬರ್ಲಿ. ಹೆಣ್ಣಾದ್ರೆ ಇವಳು ನನಗ್ ಸರ್ ಆಯ್ತಾಳೆ. ಗಂಡಾದ್ರೆ ಚೆನ್ನಾಗಿ ಹಿಡ್ದು ಹಬ್ಬ ಮಾಡ್ತೀನಿ. ಗಾಯತ್ರಿ ನಿಮ್ಮಪ್ಪ ಹೋಗ್ಬಿಟ್ಟ ಸರಿ ಮುಂದೆ ಮಗ ಪಾಣದ ಮುಕ್ತಮ್ಮ. ಅಲ್ಲ ಕೊಡು, ನನಗೇನೋ ಆಗೋಗಿದೆ ಅಂತ ನನ್ನನ್ನ ಎಳ್ಕೊಂಡು ಹೋಗಕ್ಕೆ ಅಂತಾನೆ ನೋಡ್ತಾ ಇದ್ದ. ಹೋಗಿ ಆ ಮಂಕೆ ಮಾತು ಕೇಳ್ಕೊಂಡು ನನಗೆ 4 ತಿಂಗಳಾಗೈತೆ ಅಂತಾನೆ ತಿಳ್ಕೊಂಡ್ಬಿಟ್ಟವನೆ ನಮ್ಮಪ್ಪ. ಗಾಯತ್ರಿ, ನಿಮ್ಮ ಅಪ್ಪನಿಗೆ ಏನ್ ಗೊತ್ತೋ, ನಿನ್ ಮಾತನ್ನ ನಂಬ್ಕೊಂಡ್ಬಿಟ್ಟವ್ರೆ. ಆದ್ರೂ ನಮ್ಮ ಪ್ರೇಮ ಜಾಲದಲ್ಲಿ ಬಿದ್ದು ಆ ನಿಮ್ಮ ಸ್ವಾಗತ ಮಗ ಮಂಗೆ ಆಗೋದ ನನ್ನ ಚಿನ್ನ. ಹೌದು, ನಡಿ, ಇನ್ನು ತಡ ಮಾಡೋದ್ ಬೇಡ. ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ತಾಳಿ ಕಟ್ಕೊಂಡ್ ಬಂದ್ಬಿಡೋಣ. ನಡಿ, ಹೋಗೋಣ. ಸರಿ ಇರು ನನ್ನ ಗಾಯತ್ರಿ, ನಾನು ಹೋಗಿ ಮದುವೆ ಖರ್ಚಿಗೆ ಸ್ವಲ್ಪ ಹಣ ರೆಡಿ ಮಾಡ್ಕೊಂಡು ಬಂದ್ಬಿಡ್ತೀನಿ. ಆಮೇಲೆ ಬಂದು ಕೊಳಗ ಮಾಂಗಲ್ಯ ಕಟ್ತೀನಿ. ಅಯ್ಯ, ಎಲ್ಲೋ ಹೋಗ್ತಾ ಇದೀಯಾ? ನಮ್ಮ ಅಪ್ಪ ಮರ್ತ್ಬಿಟ್ಟು ಹೊಂಟದ ಕೊಡೋಕೆ ಹೋಯ್ತಾ ಇದೀನಿ. ನಿಮ್ಮ ಅಪ್ಪ ಆಲೆ ಎಲ್ಲೋ ಗಲ್ಗಿಲಿ ಬಿದ್ದೋಗಿದ್ದಾನೆ. ಹನ್ನೆರಡು ಜೊತೆಗೆ ಹೋಗ್ಬೇಕಾರೆ ನೀ ತಲೆ ಕೆರ್ಸ್ಕೊಬೇಡ. ಇದೇ ಖುಷಿಯಾಗಿ ಕೊಡು. ಬಾಯಲ್ಲಿ ಒಂದು ಪುಟ್ಟು ಅಲ್ಲೆಲ್ಲ ಸರಿ, ಹಂಗೆ ಒಂದು ಮುಟ್ಟು ಕೊಡು. ಮುಟ್ಟ ಕಮಾನು ಡಾರ್ಲಿಂಗ್, ಸಿಡೋನು ಡಾರ್ಲಿಂಗ್, ಇನ್ನೇನು ಕೆಲಸ ನಂಗೂ ನಿಂಗು, ಸಿಂಗು ಸಾಂಗು ಸಿಂಗು, ಡೈಲಿ ಡಿಂಗು ಡಾಂಗು ಡಿಂಗು. ಅಯ್ಯೋ 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 ಅಯ್ಯೋ, ಇನ್ನೇನು ಕೆಲಸ ನಂಗೂ ನಿಂಗು, ಸಿಂಗು ಸಾಂಗು ಸಿಂಗು, ಡೈಲಿ ಡಿಂಗು ಡಾಂಗು ಡಿಂಗು. ಮನೆಯಲ್ಲಿ ಮಾತ್ರ ಹಸಬೆಂಡು, ಹೊರಗಡೆ ಕ್ಲೋಜು ಫ್ರೆಂಡು, ಸ್ಟಾರ್ಟ್ ಲವ್ವಿಂಗು, ಮನ ಬಂದು ಕಡೆ ಸ್ಲೀಪಿಂಗು. ಪ್ರತಿದಿನ ಬೇಡ ಫ್ರೀಡಮ್,
ವಿಶ್ ಖುಷಿಗೆ ಪ್ಲಸ್ ಕಿಸ್ಸು ಏನೇ ಕೇಳು ಎಸ್ಸು ಕೋಟಿ ಕಿಸ್ಸು ಪ್ಲಸ್ಸಿಗೆ ಪ್ಲಸ್ ಕುಕ್ಕುರುಕ ಕಮಾನು ಡಾರ್ಲಿಂಗ್ ಸಿಡೋನು ಡಾರ್ಲಿಂಗ್ ಇನ್ನೇನು ಕೆಲಸ ನಂದು ನಿಂದು ಸಿಂಗು ಸಾಂಗು ಸಿಂಗು ಡೈಲಿ ಟಿಂಗು ಟಾಂಗು ಟಿಂಗು ಟಿಂಗು ಕಮಿಂಗ್ ಡಾರ್ಲಿಂಗ್ ಅಯ್ಯೋ ಅಯ್ಯೋ ಸಿಟ್ಟಿಂಗ್ ಡಾರ್ಲಿಂಗ್ ಅಯ್ಯೋ ಅಯ್ಯೋ ಇನ್ನೇನು ಕೆಲಸ ನಂಗೂ ನಿಂಗೂ ಸಿಂಗು ಸಾಂಗು ಸಿಂಗು ಡೈಲಿ ಡಿಂಗು ಡಾಂಗು ಡಿಂಗು ಅರೆರೆ ಸ್ಟಾರ್ಟ್ ರೈನಿಂಗು ಮಳೆಯದು ಈಗ ಸಾಂಗು ಸ್ಪೀಡ್ ಡ್ಯಾನ್ಸಿಂಗು ಎದೆಯೊಳಗಡೆ ಜಂಪಿಂಗು ಅರರರ ಬಾಡಿ ಥ್ರಿಲ್ಲಿಂಗು ಲವ್ವಲ್ಲಿ ನೀನು ಕಿಕ್ಕು ಲವ್ ಮೇಕಿಂಗು ನಿನಗೊಲಿದಿದೆ ಡಾರ್ಲಿಂಗು ಈ ದಿನ ನಮಗೆ ಫ್ರೀಡಮ್ ಲೋಕಕ್ಕೆ ಮಾರೋ ಬಂಧಂ ಗೆಳೆಯರು ನಾವು ಹೃದಯವೇ ನಮ್ಮ ಕಿನ್ನಂ ಗಾಡ್ ಬ್ಲೆಸ್ ಪ್ಲಸ್ ಪ್ಲಸ್ ಕುಕ್ಕುರುಕ ಸಿಗೋನು ಡಾರ್ಲಿಂಗ್ ಇನ್ನೇನು ಕೆಲಸ ನಂದು ನಿಂದು ಸಿಂಗು ಸಾಂಗು ಸಿಂಗು ಡೈಲಿ ಟಿಂಗು ಟಾಂಗು ಟಿಂಗು ಕಮಿಂಗ್ ಡಾರ್ಲಿಂಗ್ ಸಿಟ್ಟಿಂಗ್ ಡಾರ್ಲಿಂಗ್ ಇನ್ನೇನು ಕೆಲಸ ನಂಗೂ ನಿಂಗೂ ಸಿಂಗು ಸಾಂಗು ಸಿಂಗು ಡೈಲಿ ಡಿಂಗು ಡಾಂಗು ಡಿಂಗು ನಾನು ಮರೇಲಿ ನೋಡ್ತಾ ಇದೀಯ ಕುಳ್ಳ ನನ್ನ ಮನೆ ಹೊಟ್ಟೆ ಹೊತ್ತೆ ಹಿಂಗ್ಸಿ ಯಾಕಿಲ್ಲ ಇಲ್ಲಿ ಕೇಳ್ಕೊಂಡಿಲ್ಲ ಈ ಹೊಟ್ಟೆ ಯಾಕಿದೆ ಡೌಟ್ ಬಂತು ಅಲ್ಲಿಯೇ ಏನೋ ಮಾಡ್ತಾವನೆ ಅಂತ ಯಾಕೆ ನಮ್ಮ ವಾಸು ಅವನು ಪಾಪ ಸಾಯಿಬಾಬು ಮಂತ್ರ ಅವ್ರಿಗೆ ಮೈಕು ಏನ ನಮ್ ಸೋದರತೆ ಮಗ ವಾಸುನ್ನೇ ಮದುವೆ ಆಗ್ಬೇಕು ನಿಮ್ ಸೋದರತೆ ಮಗ ವಾಸುನ್ನೇ ಮದುವೆ ಆಗ್ಬೇಕು. ಅಪ್ಪಯ್ಯ ಯಾರ್ ಸೋದರತ್ತೆ ಮಗ ಅಂತ ನಿನಗೆ ಇನ್ನೂ ಕನ್ಫ್ಯೂಸ್ ನಿಮ್ ಆಗೈತೆ ಸೋದರತೆ ಮಗ ಅಷ್ಟೇ ತಾನೇ ಹಿಂಗ್ ಮಾಡಿದ್ಯಲ್ಲ ಮರ್ತ್ಕೊಂಡೆ ಸರಿ ಅಪ್ಪಯ್ಯ ಆಯ್ತು ಈಗೇನು ವಾಸನೆ ತಾನೇ ಮದ್ವೆ ಆಗ್ಬೇಕು ಅವನಿಗೂ ಹೇಳ್ತೀನಿ ಹಾ. ಈ ಜಾಪ ಗೀಪ ಎಲ್ಲ ಬಿಟ್ಬಿಟ್ಟು ತಾಪಮಾನ ಶುರು ಮಾಡ್ಕೊಂತ ಅಲ್ವೇ ನೀನ್ ಹಂಗೆ ಹೇಳು ಅವನಿಗೆ ಯಾವಾಗ ತಾಪಮಾನ ಏರ್ತದ ಅವಾಗ ಮದ್ವೆ ಆಯ್ತೀನಿ ಇವೆಲ್ಲ ನೋಡಿದ್ಮೇಲೆ ನೋಡು ನನಗ ನಂಬಿಕೆ ಇಲ್ಲ ಹಾ ನೋಡ್ಕೋಬೇಕಾದ್ರೆ ಅಲ್ಲ ಬೆಳಗ್ಗೆ 4 ಗಂಟೆಗೆ ಎದ್ದು ನೋಡು ಅವೇಡ್ ಮಾಡ್ಕೊಂತ ಹೇಳು ಅವನ ಏನು ಅವಾಯ್ಡ್ ಮಾಡ್ಕೊಳ್ಳೋದು ಆಯ್ತು ಬಿಡು ನೀನ್ ಇಷ್ಟೊಂದು ಹೇಳ್ತಾ ಇದೀಯ ಅಂದ್ಮೇಲೆ ಅವನ್ನೇ ಮದ್ವೆ ಆಯ್ತೀನಿ ಬಿಡು ಆಯ್ತಾ ತಾನೆ ನಿಮ್ಮ ಅವನೊಳಗೆ ಹೋಯ್ತೀನಿ ಬಿಡು ನಿಮ್ಮವನ ನಮ್ಮ ಓದ್ಲೆಲ್ಲ ಕಳಿಸ್ಬಿಟ್ಟಲ್ಲ ನೀನು ಆಸರಾಣಿ ಅಂತ ನಿಲ್ಲಿಸಿದಲ್ಲ ಅವಾಗ ಚೆನ್ನಾಗಿತ್ತು ಅಮ್ಮ ನಿನಗೆ ಸರಿ ಬಿಡು ಆಯ್ತು ನನ್ನ ಅಪ್ಪ ಇದು ನನಗಾಗಿ ಬಂದ ವ್ಯಥೆಯು ಕೊನೆಗೆ
ಹೇಗೋ ಅರಿಯಲಾರೆ ಮರೆಯಾಗಿ ಹೋಗಲಾರೆ ಇದು ಯಾರು ಬರೆದ ಕಥೆಯೋ. ಅಲ್ಲ ಹಾಕಂಡ್ರಿ ನಮ್ಮವ್ವನ್ ಸೊಸೆ ಅವಳು ಒಂದಿಷ್ಟು ತಿಳಿಬಾರ್ದ ಅಂತೀನಿ. ಅಲ್ಲ ಹಾಕಂಡ್ರಿ ಮದುವೆಗೆ ಮುಂಚೆನೆ ಫೌಂಡೇಶನ್ ಹಾಕ್ಸ್ಕೊಬಿಟ್ರಲ್ರಿ. ಇರ್ಲಿ ಇನ್ನೇನು ಮಾಡೋಕ್ಕಾಗೋದು, ಹೆಂಗೋ ಅವಳ 6 ವರ್ಷದಿಂದ ಕಾದು ಕೈಗೆ ಚಿಪ್ಪ ಕೊಟ್ಬಿಟ್ಟು ಹೊರಟೋಗ್ಬಿಟ್ಲು. ಈಗ ಯಾವುದಾದ್ರೂ ಒಂದು ಚೆನ್ನಾಗಿರೋ ಹುಡುಗಿಯ ನೋಡ್ಕೊಂಡು ಡೈರೆಕ್ಟ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಲವ್ ಮ್ಯಾರೇಜ್ ಆಗ್ಬಿಡ್ತೀನಿ. ನಾ ಇನ್ನು ಬರ್ತೀನಿ ಕಣ್ರಿ. ಆ ಮುಂಡಿಯ ನಂಬ್ಕೊಂಡು ಕೆಲ್ಸವೆಲ್ಲ ಭಾಳ ಎಟ್ಟೋಯ್ತು. ಪಾಪ ನಿನ್ ಕಷ್ಟನ ನನ್ನ ಕಣ್ಣಿಂದ ನೋಡೋಕ್ಕಾಗ್ಲಿಲ್ಲ ಚಿನ್ನ. ನನ್ನ ಅಂದದ ಅರಮನೆಗೆ ಈ ಚಂದದ ಹರಗಿಣಿಯನ್ನ ಕರ್ಕೊಂಡು ಹೋಗೋಣ. ಹಾಳಾದವನಿ, ನಿನ್ನಿಂದ ನಮ್ಮ ಅನುಬಂಧದ ಅನುರಾಗದ ಬಾಳಲ್ಲಿ ಅಣ್ಣ ತಂಗಿರ ನಡುವೆ ಬಿರುಗಾಳಿ ನೆಪ್ಸಿ ನಮ್ಮ ಬದುಕನ್ನೇ ಛಿದ್ರ ಮಾಡಿದ ಪಾಪಿ ಕಣೋ ನೀನು. ನಿನ್ನ ಮಗ ನೋಡೋದಿಕ್ಕೂ ನನಗಸೆ ಆಗುತ್ತೆ. ತೊಳ್ಕೋಗಿಲ್ಲಿಂದ. ಪ್ಲೀಸ್ ರಜನಿ, ಕೋಪ ಮಾಡ್ಕೊಳ್ಬೇಡ. ನೋಡ್ ರಜನಿ, ನನ್ನ ಹೃದಯ ಮಂದಿರದಲ್ಲಿಟ್ಟು ನಮ್ಮೂರ ದೇವಿಯಂತೆ ಪೂಜಾರಿಯಾಗಿ ಪೂಜೆ ಮಾಡ್ತೀನಿ. ಬಂದ್ಬಿಡು ಈ ರಣದಿರ್ಲುಕ್ಕೆ. ಒಂದೇ ಒಂದು ಮಾತಾಡಿದ್ರೆ ಸೇರ್ತ್ಯಾ ಮಣ್ಣು. ನೀನು ಏನೇ ಹೇಳಿದ್ರು ಒಲಿಯೋದಿಲ್ಲ ಈ ಹೆಣ್ಣು. ಹೆಣ್ಣ ನನಗೆ ಎಷ್ಟು ಕೊಬ್ಬಿರ್ಬೇಕಾದ್ರೆ ನಾನು ಗಂಡಸು, ಮೀಸೆ ಒತ್ತಿರ ಗಂಡಸು, ನನಗೆ ಸಿರ್ಬೇಡ. ಒಳ್ಳೆ ಮಾತಲ್ಲಿ ನೀನು ನನ್ನವಳಾದ್ರೆ ಸರಿ, ಇಲ್ಲ ಆ ತ್ರಿಮೂರ್ತಿಗಳೇ ಬಂದ್ರು ಈ ನನ್ನ ಆವೇಶದ ಕೈನಿಂದ ತಪ್ಪಿಸ್ಕೊಳ್ಳೋಕ್ ಸಾಧ್ಯನೇ ಇಲ್ಲ. ದಿಕ್ಕಿಲ್ದೇ ಇರೋ ಒಂಟಿ ಹೆಣ್ಣು ಅಂತ ಹಾರಾಡ್ತಿದ್ಯೇನು? ಕೌರವರ ಸಭೆಯಲ್ಲಿ ದ್ರೌಪದಿಯ ಮಾನ ಅಪಹರಣ ಆಗ್ಬೇಕಾದ್ರೆ ದ್ರೌಪದಿಯ ಕರುಳಿನ ಕರೆಗೆ ಬಂದಿದ್ದು ಆ ಶ್ರೀಕೃಷ್ಣ ಪರಮಾತ್ಮ ಕಣೋ. ರಜನಿ, ಯಾರಿಗೆ ಹೇಳ್ತೀಯ ನೀನು ಒಂದು ಮುತ್ತಿನ ಕಥೆನ? ಸುಮ್ಮನೆ ಈ ಬಾಹುಬಂದಲ್ಲಿ ಬಂದಿ ಆಗ್ಬಿಡೆ. ಒಂದೇ ಒಂದು ಹೆಜ್ಜೆ ಮುಂದೆ ಇಟ್ಟು ನನ್ನ ಮಾನ ಅಪಹರಣ ಪ್ರಯತ್ನ ಪಟ್ಟಿದ್ದೆ ಆದ್ರೆ ನಾನು ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ನಿನ್ನನ್ನು ಮಾತ್ರ ನಾನು ಉಳಿಸೋದಿಲ್ಲ ಕಣೋ. ಎಲೈ ಬಂಗಾರದ ಜಿಂಕೆ, ಕಾಡಿನ ರಾಜನಿಗೆ ಎದುರಾದ ಈ ಕಾಳಿಂಗ ಸರ್ಪ, ನಿನಗೆ ಎದುರೋಡಿ ಹೋಗೋ ಕೈದಿ ನಾನಲ್ಲ ಕಣೆ. ನೋಡ, ಹಿಂದೆ ನನ್ನ ಕಣ್ಣಿಗೆ ಮಂಜರ್ಚಿ ಹೋಗಿದ್ಯಾ, ಆದ್ರೆ ಇವತ್ತು ಮಾತ್ರ ಈ ಹಸಿದೆ ಪುಲಿ ಕೈಯಿಂದ ತಪ್ಪಿಸ್ಕೊಳ್ಳೋಕ್ ಸಾಧ್ಯನೇ ಇಲ್ಲ ಕಣೆ. ಬೇಡ ವಿನಾಶ್, ಇದೇ ಕುಡ್ಗೋಳಿಂದ ಕೊಚ್ಚಿ ನಿನ್ನ ಪಾಲಿಗೆ ರಣಚಂಡಿ ಆಗ್ಬಿಡ್ತೀನಿ ಕಣೋ. ಬೇಸ್ ತಾರಿ ಬೇಸ್, ನನ್ನನ್ನ ಕೊಚ್ಚಿ ನೀನ್ ರಣಚಂಡಿ ಆಗ್ಬಿಡ್ತೀಯ. ನೀನ್ ಹಿಂದೆ ನಿಂತಿದ್ದಾರೆ ನೋಡ
ಪ್ರಪಂಚದಲ್ಲಿ ನೆಲೆಸಿರುವ ಪಕ್ಕ ಕಳ್ಳರನ್ನ ಸದೆ ಬಡಿದು ಅವ್ರ ನಡೆಯಲೇಬೇಕೆಂಬುದೇ ನನ್ನ ಗುರಿ. ದೇಶ ಸೇವೆ ಈಶ ಸೇವೆ ಎಂದು ವೇದಾಂತಗಳು ಹೇಳ್ತಿವೆ. ಅದನ್ನ ನಾನು ಬದ್ಧತೆಯಿಂದ ನಡ್ಕೊಳ್ಬೇಕು. ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ಹೇಳ್ತಾರೆ. ಅದನ್ನ ಯಾವುದೇ ಸಾಕು ತಪ್ಪದೆ ಇವತ್ತಿನ ಕಾಲದಲ್ಲಿ ಲಂಚ ಲಂಚ ಎಂದು ಕೈ ಹೊಡೆದೆ ತುಂಬಾ ಶಿಸ್ತುಬದ್ಧವಾಗಿ ಮಾಡುವೆ. ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ರಚಿನಿ ಮನೇಲಿ ದಾರಿನೇ ಕಾಯ್ತಾ ಇರ್ತಾಳೆ. ಮೊದ್ಲು ಅವಳನ್ನ ಹೋಗಿ ಕಾಣುವೆ. ಹೇ ಬಿಡ ನನ್ನನ್ನ ಪಾಪಿ, ಏನು ಮಾಡ್ಬೇಡ. ನಿನ್ ಕೈ ಮುಗಿತೀನಿ, ಬಿಟ್ಬಿಡ ನನ್ನನ್ನ. ಎಲ್ಗೆ ಬಿಟ್ಬಿಡೋದು? ಸಿಕ್ಕಿರೋ ಜಿಂಕೆನ ಈ ಹಸಿದಿಯ ಪುಲಿ ಬಿಡೋದುಂಟಾ? ನಿನ್ ಕೈ ಮುಗಿತೀನಿ, ನನ್ನನ್ನ ಬಿಟ್ಬಿಡು, ಬಿಟ್ಬಿಡು ಪಾಪಿ. ಯಾರಾದ್ರೂ ಕಾಪಾಡಿ, ಕಾಪಾಡಿ. ಏನೋ ಕಾಣೆ, ಆ ಎಡಕಲ್ಲು ಗುಡ್ಡದ ಮೇಲೆ ಹೆಣ್ಣಿನ ಶಬ್ದ ಕೇಳಿ ಬರ್ತಿದೆ. ಯಾರೋ ಕಾಮುಕರು ಹೆಣ್ಣಿನ ಮೇಲೆ ದೌರ್ಜನ್ಯ ಮಾಡ್ತಿರ್ಬೇಕು. ಈ ಮಿಂಚಿನ ಓಟದಿಂದ ಈಗಲೇ ಹೆಣ್ಣಿನ ಮಾನ ಕಾಪಾಡುವೆ. ಆ ವಿಧಿ ನೀನು ಎಷ್ಟೇ ಕಾಡ್ಲಿ, ನಮ್ಮಿಬ್ಬರಲಾದ ಸಂಶಯ ಬಲ ಈ ಸಮಾಜಕ್ಕೆ ಗೊತ್ತಾಗುವವರೆಗೂ ನೀನು ಜೊತೆ ಆನಂದವಾಗಿ ಬರಬೇಕು. ಆ ವಿನಾಶನನ್ನು ಎಡೆಮುರಿ ಕಟ್ಟಿಲ್ಲ ಅಂದ್ರೆ ಹೇ ನಿನ್ನ ಹಾಕೊಂಡು ಗಲಿ ಕುಮಾರನೇ ಅಲ್ಲ. ಮನೆಗೆ ಹೋಗೋಣ ಬಾ. ಹಲೋ ಅಯ್ಯೋ ಹಲೋ ದೇವ್ರೇ, ಹಲೋ 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 ಏನ್ ಬಂತಪ್ಪ ಕಾಲ. ಅಲ್ಲ ಕಣ್ರಿ, ಆ ಮುರುಳಿ ಪ್ರೀತಿಲಿ ಬಿದ್ದ್ಬಿಟ್ಟು ನನ್ನ ಮಗಳು ನನ್ನೇ ದೂರ ಮಾಡ್ಬಿಟ್ಟು ಹೊಂಟೋಗಳಲ್ರಿ. ರಾತ್ರಿ ಮಗ್ಲಲ್ಲೇ ಮನ್ಗಿದ್ಲು. ನಾನ್ ಬೆಳಗಾಯ್ತಲೆ ಕಣ್ಬಿಟ್ಟು ನೋಡ್ತೀನಿ, ನನ್ನ ಮಗಳೇ ಕಾಣ್ತಾ ಇಲ್ಲ. ಯಾವ ಮುಂಡೆ ಇಲ್ಲೆಲ್ಲ ರೀತಿ ಬಂದ್ಲೇನೋ ಅಂತ ಹುಡುಕ ಬಂದಿ. ಒಟ್ಟಲ್ಲಿ ಈ ಕೇಂದ್ರದಲ್ಲಿ ಮೊಕ ಎತ್ಕ ತಿರ್ಗಾಡ್ದಂಗ ನಾನು ಮಾಡ್ಬಿಟ್ಟಲ್ಲಪ್ಪ. ನಮಸ್ಕಾರ ಮಾವ. ಓ ದೇವ್ರು, ಬನ್ನಿ ದೇವ್ರು. ಸರಿ, ನನ್ ಮಗಳಲ್ಲಿ ಬಿಟ್ಬಿಟ್ಟು ಅಂದಪ್ಪ. ನಾನಾ? ಇಲ್ಲಕೇನ ದೇವಿಪುರದ ಮಂಜ. ಮಂಜ ಇಲ್ವಲ್ಲ ಲೇ, ನೀನೇ ನನ್ನ ಮಗಳು ಕರ್ಕೋಗಿರಮ್ಮ. ಎಲ್ಲಿ ಮಡಗಿದೀಯ ನನ್ನ ಮಗಳ? ಏ ಮಾವ, ಕೋಟು ಕೇಸು ಅಂತ ಗದ್ಲೆ ಬೀಸ್ಬೇಡ. ನೀನು ಮಗಳು, ನಿನ್ನ ಪ್ರೀತಿಯ ಮಗಳು ನನ್ ಕೂಡ ಬಂದಿಲ್ಲ. ಆ ಕಡೆಯಟ್ಟಿ ಕರಿಯಪ್ಪನ ಮಗನ ಜೊತೆಲೆ ಗೋವಾಕ್ ಓಡೋದು ಅಂತ ಊರ್ ತುಂಬಾ ಸುದ್ದಿ ಹಬ್ಬ ಐತೆ. ಈಗ ತಾನೇ ನಾನು ಒಳ್ಳೆ ಶುಭ ಮುಹೂರ್ತದಲ್ಲಿ ಆ ಗಣಪತಿ ದೇವಸ್ಥಾನದಲ್ಲಿ, ಯಾವ ಗಣಪತಿ ದೇವಸ್ಥಾನ ಹೇಳು? ಅದೇ ಮಾದೇವಣ್ಣ ಹಾಸ್ಪಿಟಲ್ ಮುಂಚೆ ಅಲ್ಲೇ ಮದುವೆ ಮಾಡ್ಕೊಂಡು ಈಗ ತಾನೇ ಬಂದೆ. ಸರಿ, ಹಂಗಾರೆ ನೀನ್ ಇರ್ತೀಯಲ್ಲಪ್ಪ. ಏ ಮಾವ, ಅದೇ ಕಡೆಯಟ್ಟಿ ಕಮಲ ಕವಳಲ್ಲ, ಅವಳ ಮಗಳು ಕವಿತನ ಲವ್ ಮಾಡಿ ಪಟಾಯಿಸ್ಕೊಂಡ್ಬಿಟ್ಟು ಮದುವೆ ಲವ್ ಮ್ಯಾರೇಜ್ ಮಾಡ್ಕೊಂಡ್ಬಿಟ್ಟೆ. ಸರಿ, ನೀನ್ ಇರ್ತೀಯಲ್ಲಪ್ಪ. ಏ ಮಾವ, ನಾನ್ ನೆಡ್ತಿ ಮಾವಳ್ಳಿ ಸರ್ಕಲ್ 27ನೇ ಕ್ರಾಸ್ ಮೇಲೆ ನಿಂತು ಅವಳ ಸ್ನೇಹಿತೆ ಜೊತೆ ಮಾತಾಡ್ತಾವಳ, ಅಲ್ಲಿ ನೋಡಲ್ಲಿ. ಓ ನಿಜಕ್ಕಲ್ಲ, ಒಳ್ಳೆ ಫಿಗರ್ ನೋಡ್ಕೊಂಡ್ ಬಂದ್ಬಿಟ್ಟಿದ್ಯೆ ಅಂತ. ನೀನು ಅದ್ ಯಾವ್ದೋ ಒಂದ್ ಕರಿ ಹೆಗಣವ ಎತ್ಬಿಟ್ಟು ನಾನ್ ಕೊಡುದಿಲ್ಲ ಅಂತ ಅದಕ್ಕೆ ಆರ್ಸ್ಕೊಂಡ್ ಮದುವೆ ಮಾಡ್ಕೊಂಡ್ ಬಂದ್ಬಿಟ್ಟೆ. ಎತ್ತದ ನಿಜವಾಗೂ ಎತ್ಕೊ ಬಂದ? ಎತ್ಕ ಬರ್ದೆ ಇನ್ನೇನೋ ಹೊಡ್ಕ ಬಂದ್ಬಿಟ್ಟೇನು. ಸರಿ, ಕರಿ ಓಸಿ ನಿನ್ ನಿರ್ತಿ ಜೊತೆ ಮಾತಾಡ್ಬೇಕು. ಏ ಮಾವ. ಓ ಏನಪ್ಪ? ಓ ಸರಿ, ನೀನ್ ಹೆಂಗೋ ಆಗುದು ಆಗ್ಬಿಟ್ಟಿದೀಯ. ಈಗ
ನನ್ ಕತೆನ ಒಂಚೂರು ನೋಡ್ಬೇಕಲ್ಲ ಲೋ. ನಿಂದೇನ್ ನೋಡ್ ನಮ್ಮ ಎಲ್ಲ ಚೆನ್ನಾಗಿವಲ್ಲ. ನನಗೆ ನಿದ್ದೆನೆ ಬತ್ತಲಕ್ಕ ನನ್ ಮಗಳು ಇಲ್ದರದ್ಕೆ. ಅಲ್ಲ ಎಲ್ಲ ಎಡ್ತಿದ್ರೆ ನಿದ್ದೆ ಬರಲ್ಲ ಅಂತಾರ, ಇವ ಮಗಳಿಲ್ಲ ನಿದ್ದೆ ಬರೋಲ್ಲ ಇದ್ದೇ ನೋಡುದು. ನನ್ ಮಗಳು ಇರ್ಬೇಕಲ್ಲ ಜೊತೆಲಿ. ಮಗಳು ಇರ್ಬೇಕಾ? ಯಾಕೆಂದ್ರೆ ವಯಸ್ಸಾಯ್ತು ಕಣ ಮುದೇವಿ, ಮತ್ತೆ ಉಡ್ಸಕ್ ಆಗುದಿಲ್ಲ. ಓ ವಯಸ್ಸಾಗೋಯ್ತು. ನನ್ ಕಷ್ಟ ದುಃಖ ಯಾರು ನೋಡ್ಕೊಂಡ್ರೆ ನೀನ್ ಬೋರಲ್ಲಿ ನೀರ್ ಬತ್ತಗನೆ ಅಂತ ಒಪ್ಕತಿಯ. ಬರ್ತದೆ ಆದ್ರೆ ಅಪ್ ಅಂಡ್ ಡೌನ್ ಹೊಡಿತಾ ಇದೆ. ಹಸುವಾಗಿ ನಿಂತೋನಿಲ್ಲ, ಓಡ್ತಾ ಇದೆ ಅಪ್ ಅಂಡ್ ಡೌನ್. ಅದು ಅಪ್ಪಿ ತಪ್ಪಿ ನಿಂತ್ಕೊಂಡ್ರೆ ಮಾತ್ರ ಆಯ್ತದ ಅಷ್ಟೇ. ಮಾವ ಓನಪ್ಪ, ಈಗ ಇರೋ ನಿನ್ ಮಗಳು ಹುಡುಕ್ ಹೋಗ್ ಮುಂಚೆ ನನ್ನ ಡಾರ್ಲಿಂಗ್ ನ ಕರೆದು ಸುದ್ದಿ ಹಿಂಗ್ ಐತೆ ಅಂತ ಹೇಳಿ ಅವಳನ್ನ ಮನೆ ಕಳಿಸ್ಬಿಟ್ಟು ಆಮೇಲೆ ನಿನ್ ಮಗಳು ಹುಡ್ಕೋಕ್ ಹೋಗುಮ. ಅಷ್ಟು ಮಾಡಪ್ಪ. ಸರಿಯಾ? ನನ್ನ ಮೂತಿನ ರಾಣಿ, ನನ್ನ ಬಂಗಾರದ ಜಿಂಕ, ಬಾರ ಬಾ. ಲೇ ಮಾವ, ಏನಪ್ಪ? ಏನಿಲ್ಲ ಕಣ, ಈಗ ತನ ಹೊಸ್ತಾಗ ಮದ್ವೆ ಆಗಿನಿ. ಆದ್ರ ಸರಿಯಾ? ನಮ್ಮ ಹೊಸ ಜೀವನದ ದಿವ್ಯವಾದ ಬಾಳು ಪ್ರಕಾಶವಾಗಿ ಬೆಳಗ್ಲಿ, ದೊಡ್ಡಿ ಬಿದ್ದಿಲ್ಲ ಅಂತ ನಮ್ಗೆ ಆಶೀರ್ವಾದ ಮಾಡು ಮಾವ. ಮಟ್ಟಕ್ ಮಾಡಿದವ್ರು ಉದ್ರೋಲಿಕ್ಕನಪ್ಪ ನಿಮ್ಗೆ ಒಂದು ಎದೋಳ್ರಪ್ಪ, ಮ್ಯಾಕ್ ಎದೋಳ್ರಪ್ಪ. ಹೊಸಿ ನಿರ್ತಿ ಸೆರತಾಗಿ ಏನಪ್ಪ ನೀನೇ ತಗೊಂಡು ನೋಡು ಮಾವ. ಇದೇನ್ ಮುದವಿ ನನ್ನ ಎಣ್ಣೆ ತಗೊಂಡ್ಬಿಟ್ಟಿದ್ಯಲ್ಲ. ಲೋ ಹೇಳು ಮಾವ. ಏನ್ಲ ಒಳ್ಳೆ ಗದ್ಲೆ ಎಬ್ಬಿಸ್ಬಿಟ್ಟಲ್ಲ ಹಳ್ಳಿ ಐದ. ಲೇ ಮಾವ, ಇದು ಗದ್ಲ ಅಲ್ವಾ ಮಾವ, ನೀನ ಹೊಸ ಮಳೆ ನಿನ್ ಗದ್ಲ. ನನ್ ಕಣ್ಣಿಗೆ ಮಣ್ಣು ಹಾಕ್ಬಿಟ್ಟಲ್ಲವಾ. ನಾನು ಈಗಲೇ ಹೋಯ್ತೀನಿ, ಕೋರ್ಟ್ಗೆ ಹೋಯ್ತೀನಿ. ಮಾವ ಓ ಕೋರ್ಟ್ ನೀ ಯಾಕೆ ಈ ಕೋರ್ಟ್ಗೆ ಹೋಗಿ ಟೆನ್ಷನ್ ತಗೊಂಡಿಯ? ಈಗಾಲೇ ನಮ್ದೆಲ್ಲ ಹೋಯ್ತು. ಅರ್ಥ ಆಗಿಲ್ವೇ? ಪ್ರಶ್ನೆ ಆಯ್ತು. ನಿಮ್ಮ ಮೊಮ್ಮಕ್ಳು ಬೇಕಲ್ಲ, ಹೋಯ್ತು. ನೀನೇನಿದ್ರು ಅವಳಿ ಜೋಳಿನ ನಿನ್ಗ ಯಾವಾಗಲೂ ಅಳ್ಳ ಆಡ್ಸ್ಕೊಂಡು ನೋಡ್ಕೊಂಡ ಹೋಯ್ಕ್ಲ ಅಂತ ಅಳ್ಳ ಆಡ್ಸ್ಕೊಂಡು ನೋಡ್ಕೊಂಡು ಎಂಜಾಯ್ ಮಾಡೋ. ನನ್ಗೆ ಹೇಳ್ದೇನಪ್ಪ ಮುಗಿಸ್ಬಿಟ್ಟ. ಮಾಡ್ಲಿ ಅಪ್ಪಯ್ಯ, ನೀನು ನನ್ನ ನುಟ್ಸುವಾಗ ನನ್ ಕೇಳಿದ್ದ, ನೀನು ನುಟ್ಟಿಸ್ತಾ ಇದ್ದೀನಿ ಮಗಳೇ ಅಂತ ಕೇಳ್ದ. ಏನಿಲ್ಲ ತಾನೆ, ಬೆಚ್ಕಾದೆ ಅಂತ ಹೋಗ್ ಪಕ್ಕ ಮಲಿಕೋಬಿಟ್ಟೆ. ನೀನಿರ್ಲಿಲ್ವಲ್ಲ ಆಗ. ನನ್ಗ ಅದೆಲ್ಲ ಗೊತ್ತಿಲ್ಲ ಅಪ್ಪಯ್ಯ. ಕೋರ್ಟ್ ಗೀಟು ಅಂತ ಹೋದ್ರೆ ಸುಮ್ನೆ ನಿನಗೆ ದುಡ್ಡು ಖಾಲಿ ಆಗೋದು. ಯಾಕಂದ್ರೆ ನಾವಿಬ್ರು ಮೆಜಾರಿಟಿಗೆ ಬಂದಿದೀವಿ. ಗಂಡ ಹೆಣ್ಣು ಒಪ್ಕೊಂಡ್ಮೇಲೆ ಹೋಯ್ತಾ ಇರೋದ್ಯಾ, ಮುಂದಕ್ಕೆಲ್ಲಾನು ಮಾಡ್ಕ ಬರ್ತಾ ಇರೋದು. ಇನ್ನೇನ್ ಹೆಂಗಿರು ಮುಗಿದೋಗೋದು, ಇನ್ನೇನ್ ಮಾಡೋಣ ನಾತಾನೆ. ನಾನೇ ಸೋತಿ ನೀಮೆ ಗೆದ್ರಿಗನ ಅಪ್ಪಯ್ಯ. ಅದಕ್ಕೆ ಹೇಳುದು, ಹೆಣ್ಣು ಯಾರ ಜೊತೆ ಪ್ರೀತಿ ಮಾಡಿರ್ತಾಳೋ ಅವಳನ್ನ ಮದುವೆ ಮಾಡಿ ಕೊಟ್ಬಿಡ್ಬೇಕು. ಅವಾಗ ಆ ಹೆಣ್ಣು ಆ ಗಂಡಿನ ಜೊತೆ ಚೆನ್ನಾಗಿರ್ತಾಳೆ. ಅಪ್ಪಯ್ಯ, ಒಂದೇ ₹1 ಖರ್ಚಿಲ್ದೆ ಏನಾದ್ರೂ ಮದ್ವೆ ಆಗಿದ್ದಾರೆ ಅಂತಿದ್ರೆ ಅದು ನಾವಿಬ್ರೇನೆ. ಅದು ಈ KM ದೊಡ್ಡಿ ಒಳಗೆ ಗೊತ್ತಾ? ಬಿಡವ, ನಮ್ಮೂರ್ ಗೌಡ್ರಿಗೆ ಹೇಳ್ಬಿಟ್ಟು ನಿನ್ಗೆ ಅದೇನ್ ಕೊಡಿಸ್ತೀನಿ. ಸರಿ ಮಗಳೇ, ದುಡ್ಡು ಗಿಡಿಲ್ಲ ಬಾಲಿ ಹೇಳ್ತೀನಿ. ಮಗಳೇ, ನೀನ್ ಈ ಕಡೆ ಬಾಲಿ, ಅವನಿಗೆ ಹೇಳ್ತೀನಿ. ಅಳಿಯ ಬಾಲ ಇಲ್ಲಿ. ಏನ್ ಮಾವ ಇವತ್ತು ಸುಮಾ ಚಿತ್ರಮಂದಿರದಲ್ಲಿ ಅದೇನೋ ನೀನ್ ಬೇಕು ಬೇಕು ಅಂತಿದ್ದಲ್ಲಪ್ಪ, ಎಂತಿ ಬೇಕು ಎಂತಿ ಬೇಕಾಗಿರ್ತಿಲ್ವೇ ಕಟ್ಕೊಂಡ್ ಬಂದಿರೋದಿ ನನ್ನ ರಾಣಿನ. ಸಿನಿಮಾ ಹಾಕಿದಾರಂತೆ, ಅದ್ನು ನನ್ನ ಮಗಳು ತೋರ್ಸ್ಕೊಂಡು ಹಂಗೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಹಂಗೆ ಸೀದಾ ನಮ್ ತಿಪ್ಪೂರ್ ಗುಡ್ಡಕ್ಕೆ ಕರ್ಕೊಂಡು ಹೋಗ್ಬಿಡು. ಯಾಕ ಗುಡ್ಡಕ್ಕ? ಅಲ್ಲಿ ಶ್ರಾವಣಪ್ಪ ಅವನೇ, ಶ್ರಾವಣಪ್ಪನ ಗೊಮಟೇಶ್ವರ ಅದ. ನನ್ನ ಮಗಳಿಗೆ ಗೊಮಟೇಶ್ವರ ಅಂದ್ರೆ ಹುಚ್ಚು. ಕೈ ಮುಖ ಬಿಟ್ಟು ಶಾಂತಿ ಆಗ್ಬಿಡ್ತಾಳೆ. ಓ ಗೊಮಟೇಶ್ವರ, ಈಗ ನಿನ್ ಮಗಳಿಗೆ ತೋರ್ಸ್ಬೇಕು, ತೋರ್ಸಿದ್ರೆ ಸಮಾಧಾನ ಆಗೋದು. ಸಮಾಧಾನ ಆಗ್ಬಿಡ್ತಾಳೆ. ಏನ್ ಅನ್ಕಂಡೆ, ನಮ್ಮ ಅವ್ವಂಗೆ ನಮ್ಮ ಅಪ್ಪ ಫಸ್ಟ್ ತೋರ್ಸಿದ್ದೆ ಅದೇ. ಇದು ವಂಶ ಪರಂಪರೆ ಬಂದಿರೋದು. ವಂಶದಲ್ಲಿ ತೋರ್ಸಿದ್ರೆ ಮಕ್ಕಳಾಗೋದು, ಆಗೋದಿಲ್ಲ. ನಿಮ್ ತೋರ್ದರು ಅದ ನಿಮ್ಗೆ. ಅದಕ್ಕೆ ಹೇಳುದು, ನಿಮ್ ವಂಶದ ಬಗ್ಗೆ ಜೋರಾಗಿ ಮಾತಾಡ್ತಾರ ಹೇಳಿ.
ತೋರ್ಸ್ಕೊಂಡು ಕರ್ಕಬ ಹಂಗೆ ನಾನು ನಡೀತಾವು ಹೋಗಿ ಎಮ್ಮೆಕಾರ ದನ ನೋಡ್ಕೊಂಡಿರ್ತೀನಿ ಖರ್ಚ್ಕೇನಾರ ಬೇಕಾ ಮಾವ ನೀನೇ ತಾನೇ ಕೊಡ್ಬೇಕು ನಮ್ಗೆ. ಏ ಕೊಡು ಕಾಲ ಮುಗ್ದೋಯ್ತು ಕಣವ ವಧು ದಕ್ಷಿಣೆ ಕೊಡು ಕಾಲ ಬಂದದ ವರದಕ್ಷಿಣೆ ಎಲ್ಲ ನಿಂತೋಗದ ಈಗ ಯಾರ ಬರ್ದಮ್ ತಲೆಕೆಟ್ಟು ಆಗ್ಬಾರ್ದ್ಬಿಟ್ಟಿದ್ನ ಈಗ ನಾನು ಚೇಂಜ್ ಮಾಡ್ಕೋಬೇಕು ಈಗ ಯಾರು ಹೆಣ್ಣು ಕೊಡ್ಬೇಕಷ್ಟ ಇವ್ನ್ಗೆ ಯಾರು ಕೊಟ್ಟರು ಕುಳ್ಳನ್ಗೆ ಈ ಕುಳ್ಳನ್ಗೆ ಹೆಣ್ಣು ಹೇಳ್ತಾರದು ಏ ಮಾವ ನಿನ್ ಕರಿ ಫಿಗರ್ ನಮ್ ಮದುವೆ ಆಗಿನೇ ಯಾರು ಆಯ್ತಿರಲ್ಲ ಖುಷಿ ಪಡೋ ಅಲ್ಲ ಅಪ್ಪಯ್ಯ ಬೇಡ್ಕಲ್ಲ ಏನ್ ಹಿಂಗಂತೀಯ ಒಣಗೋಗಿ ಸೀಗ್ಲು ಕಟ್ಟಿರಂಗೆ ನಿನ್ಗೇನೆ ನಮ್ಮ ಅವ್ನ್ ಕೊಟ್ಟಿಲ್ವಾ ಮತ್ತೆ ಗುಂಡ್ಗುಂಡಕ್ಕೆ ತುಂಬ್ಕೊಂಡವನೇ ಅವ್ನ್ಗೆ ಯಾಕೆ ಕೊಡಕ್ಕಿಲ್ಲ ಎಣ್ಣ ಯಾಕೆಂದ್ರೆ ಇದು ಸರಿ ಇಲ್ಲ ಕಣವ ಮಟ್ಟವಾಗಿದ್ರೆ ಜೀವನ ಸರಿಯಾಗಿ ಸಾಕು ಮಟ್ಟವಾಗಿಲ್ದ್ರೆ ಇದ್ರೆ ತಡಂಗಾಯ್ತದೆ ಅಂತ ಕರ್ಮಗಳೇ ನಿನ್ಗೆ ಅವೆಲ್ಲ ಗೊತ್ತಾಗ ಮಟ್ಟು ಸರಿ ಅದಿರ್ಲಿ ಮಾವ ನೀ ತಲೆ ಕೆಡ್ಸ್ಕೊಬೇಡ ಮನನೂ ನೊಂದ್ಕೊಬೇಡ ನೀನು ಹೋಗಿ ಮನೇಲಿ ಇರೋ ಹಿಂಗ್ ಹೋಗಿ ನೀ ಹೇಳ್ದಂಗೆ ಆ ತಿಪ್ಪೂರ್ ಗುಡ್ಬೇಕು ಹೋಗ್ಲಿ ಅಂತ ತೋರ್ಸ್ಕೊಂಡು ಬರುವಾಗ ಹಳ್ಳಿ ಹೊಳಿ ಮಕ್ಕಳು ಜೋಕ್ಳ ಅವಳಿ ಜೋಳಿ ಬಿಡ್ತೀನಿ ಆಟ ಆಡಿಸ್ಕೊಂಡು ಮನೆ ಸರಿಯಾ ನಿನ್ನ ನಡಿ ಮಾವ ಇಲ್ಲ ಏನು ಯಾಕೆಂದ್ರೆ ಶಾಸ್ತ್ರ ಸಂಪ್ರದಾಯದಲ್ಲಿ ಮಾಡ್ಬೇಕು ಅಪ್ಪಯ್ಯ ನಾನು ಏನೇ ಮಾಡೋದಿದ್ರುನುವೆ ನಿನ್ನ ಮುಂದೆ ಕೂರ್ಸ್ಕೊಂಡೇ ಮಾಡೋದಪ್ಪಯ್ಯ ಮುಂದ್ಗಡೆ ಕುಂತ್ಕೊಂಡು ಆಹಾ ನಿನ್ನ ಕೇಳ್ಬಿಟ್ಟೆ ಮಾಡೋದಪ್ಪ ಕೇಳ್ಬಿಟ್ಟು ಮಾಡು ಸರಿ ಅವ ಬರ್ನವ ನೋಡ್ದಾ ನಮ್ಮ ಅಪ್ಪಯ್ಯ ಎಷ್ಟೊಂದು ಒಳ್ಳೆಯವನು ಅಂತ ಹಗ್ಲೊತ್ತಲ್ಲಿ ಟಾರ್ಚ್ ಹಾಕೊಂಡು ಹುಡುಕಿದ್ರು ಇಷ್ಟು ಒಳ್ಳೆ ಅಪ್ಪಯ್ಯ ಯಾರಿಗೂ ಸಿಗಲ್ಲ ಅದಂತೂ ನಿಜ ಇಲ್ಲಿ ಗೊತ್ತಿರೋಗೆಲ್ಲ ಗೊತ್ತಾಗ್ಬಿಡೋದು ಬಿಡು ನಿಮ್ಮ ಅಪ್ಪನ ಬಗ್ಗೆ ಬರೀ ಡಬಲ್ ಮೀನಿಂಗ್ ಮಾತಾಡಿ ಅಯ್ಯೋ ಅದಕ್ಕೆ ನನಗೆ ಇಷ್ಟ ಮಾಡ್ಬಿಟ್ಟ ನಿಮ್ಮ ಅಪ್ಪ ಚಿನ್ನ ಆಯ್ತು ತಲೆ ಕೆಡ್ಸ್ಕೊಬೇಡ ನಿಮ್ಮ ಅಪ್ಪ ಒಳ್ಳೆನೆ ಬಾ ಚಿನ್ನ ಒಂದ್ ಕೊಡುವಂತ ಏನ್ನ ಅಯ್ಯೋ ನಮ್ಮ ಅಪ್ಪನೇ ಕೇಳಿದ್ರೆ ಅವನೇ ಕೊಡ್ತಿದ್ನಲ್ಲ ನಿಮ್ಮ ಅಪ್ಪನ ಕೇಳಿದ್ರ ಅವ್ನಿಗೆ ಅವಳಿಗೆ ಅವಳಿ ಮಕ್ಳು ಎಲ್ಲಿಂದ ಓದ್ತಾರನ ಬರೀ ಯಾವಾಗ್ಲೂ ನಿಂದ ಇದೇನೆ ಬಾ ಹೋಗೋಣ ಎಡಕಲ್ಲು ಗುಡ್ಡದ ಮೇಲೆ ಅಳಿಸಿದ ಎಬ್ಬುಲಿ ಬಾಯಿ ಸಿಕ್ಕಿದ ಜಿಂಕೆನ ಆ ಇನ್ಸ್ಪೆಕ್ಟರ್ ನನ್ನ ಮಗ ಬಂತಂದಿಂದ ಬಿಡಿಸ್ಬಿಟ್ಟ. ಕೈಗೆ ಬಂದ ಬಿಂಕದ ಸಿಂಗಾರಿ ನನ್ನ ಬಾಯಿಗೆ ಬರ್ಲಿಲ್ವಲ್ಲ. ಆ ಇನ್ಸ್ಪೆಕ್ಟರ್ ಇಂದ ನನಗೆ ಈ ಊರಿನಲ್ಲಿ ಉಳಿಗಾಲವಿಲ್ಲ. ಆದಷ್ಟು ಬೇಗ ನಾನು ದೂರ ದೂರ ಹೋಗ್ಲೇಬೇಕು. ಹಲೋ ವಿನಾಸ್. ವಾ ನೀನಾ? ಇಲ್ಲಿಗೆ ಯಾಕೆ ಬಂದೆ? ಏ ವಿನಾಸ್, ಏನ್ ಮಾತನಾಡ್ತಾ ಇದ್ಯಾ? ನೀನ್ ಆತ್ಮೀಯ ಸ್ನೇಹಿತನಾದ ನಾನು ಇಲ್ಲಿ ಬರ್ದೆ, ಮತ್ತೆ ಹೋಗ್ಲಿ? ನೀನು ನನ್ನ ಆತ್ಮೀಯ ಸ್ನೇಹಿತ. ಸ್ನೇಹಿತರನ್ನ ನಂಬೋದೇ ವೆರಿ ಡೇಂಜರ್. ನೋಡ, ಇಲ್ಲಿವರೆಗೂ ಸ್ನೇಹಿತ ಅಂತ ತಿಳ್ಕೊಂಡಿದ್ದಲ್ಲ, ಅದೇ ನಿನ್ಗೆ ಆನಂದ. ಅಂದ್ರೆ ಹಿಂದಿಯ ಮುಗಿದೋಯ್ತು ನನ್ನ ನಿನ್ನ ಸ್ನೇಹ ಸಂಬಂಧ. ಅಂದ್ರೆ ನೀನೊಬ್ಬ ಬೇಕುಪ್ಪ. ಏನು? ನಾನೊಬ್ಬ ಬೇಕುಪ್ಪ? ಏ ವಿನಾಸ್, ತಮಾಷೆ ಮಾಡ್ತಾ ಇಲ್ಲ ತಾನೆ? ತಮಾಷೆ ಮಾಡ್ತಾ ಇಲ್ಲ ಜೀವನ್, ಇರು ವಿಚಾರನೇ ಹೇಳ್ತಾ ಇರೋದು. ಆತ್ಮಸಾಕ್ಷಿಯಾಗಿ ತಾಯಿ ಆಣೆಯಾಗಿಯೂ ತಾಳಿ ಕಟ್ಟಿದ ಮಡದಿ ಮೇಲೆ ಸಂಶಯ ಪಟ್ಟು ನಿನ್ನ ಆತ್ಮೀಯ ಸ್ನೇಹಿತ ಕುಮಾರನಲ್ಲಿ ಇಲ್ಲದ ಬೆಂಕಿ ಬಿರುಗಾಳಿಯನ್ನೆಬ್ಬಿಸಿದ ಪ್ರಳಯ ರುದ್ರ ನೀನು.
ನನ್ನ ಮನ ಮೆಚ್ಚಿದ ಮಡದಿ ಪವಿತ್ರಳೆ. ನಾನೆಂತ ಮೂರ್ಖನಾದೆ. ಸ್ನೇಹಿತನ ನಂಬಿಕೆ ಗಾಳಿ ಮಾತುಗಳನ್ನ ಕೇಳಿ ಜೀವಕ್ಕೆ ಜೀವದಂತಿದ್ದ ಸ್ನೇಹಿತನ ಮೇಲೆ ಇಲ್ಲ ಸಲ್ಲದ ಅಪರಾಧವನ್ನು ಹೊರಿಸಿ ಮನ ಮೆಚ್ಚಿದ ಮಡದಿಯನ್ನ ದೂರ ಮಾಡಿದೆ. ವಿನೋದ್, ಇದಕ್ಕೆಲ್ಲ ನೀನ್ ಕಾರಣ. ಹೌದಾ? ನಾನೇ ಕಾರಣ. ಯಾಕೊತ್ತಾ? ನನ್ನಮ್ಮನ ಸೊಸೆ ರಜನಿಯನ್ನ ನೀನ್ ಲವ್ ಮ್ಯಾರೇಜ್ ಮಾಡ್ಕೊಂಡಲ್ಲ, ಅದಕ್ಕೋಸ್ಕರ. ಮಿತ್ರ ದ್ರೋಹಿ, ನೀನಿಂತ ಸೇಡಿನ ಸರ್ಪ ಅಂತ ತಿಳಿದಿದ್ರೆ ಈ ನಿನ್ನ ಗಾಳಿ ಮಾತುಗಳನ್ನ ನಂಬ್ತಾ ಇರ್ಲಿಲ್ಲ ಕಣ. ನಮ್ಮ ಸುಖ ಸಂಸಾರದಲ್ಲಿ ಕಾಡ್ಗಿಜ್ಜಿಸನ್ನ ಎಬ್ಬಿಸ್ಬಿಟ್ಟಿಯಲ್ಲೋ ವಂಚಕ. ಮರಿ, ವಂಚನೆ ಮಾಡೋ ಮೊದ್ಲು ನಾನು ವಂಚಕ ಅಂತ ಹೇಳ್ಕೊತಾನೇನೋ. ತಿಳಿಯದೆ ತಿಳಿಗೇಡಿ ಆದ್ರೆ ಯಾರೇನೋ ಮಾಡ್ತಾರೆ. ಜೀವನ್ ಸಂಶಯದ ಹೊಗೆ ಎಬ್ಬಿಸಿ ಸತಿ ಶಿರೋಮಣಿ ಅಂತ ನಿನ್ನ ಹೆಂಡತಿ ಮೇಲೆ ಅನುಮಾನ ಪಟ್ಟಂತ ಮೂರ್ಖ ನೀನು. ಏನೇನೋ ಮಾತಾಡ್ತೀಯ. ನೀಚ, ಆತ್ಮೀಯ ಸ್ನೇಹಿತನ ಕತ್ತನ್ನ ಕತ್ತರಿಸಿದ ಚೂರು ಚಿಕ್ಕಣ್ಣ ನೀನು. ನನ್ನ ಮನಸ್ಸನ್ನೇ ಚಂಚಲಗೊಳಿಸಿ ನನ್ನ ಹೊಸ ಬಾಳನ್ನ ಸರ್ವನಾಶ ಮಾಡಿದ ತಾಯಿಗಂಡ ನೀನು. ನಾಯಿ ಅಂತೇಳಿ ಬೊಗಳಕ್ ಹೋಗ್ಬೇಡ. ಕೆಟ್ಟ ಮೇಲೆ ಬುದ್ಧಿ ಬಂದ್ರೆ ಏನೋ ಪ್ರಯೋಜನ. ಸುಮ್ಮನೆ ಮಾಡಿದ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತವಾಗಿ ನಿನ್ನ ಹೆಂಡತಿ ಕಾಲಿಡ್ದು ಬೇಡ್ಕೊಳ್ಳೋ, ಒಳ್ಳೇದಾಗ್ಬೋದು. ಇದಕ್ಕೆಲ್ಲ ಕಾರಣನಾದ ನಿನ್ನನ್ನ ಹಿಂದೆ ಆಹುತಿ ಮಾಡಿ ನನ್ನ ಹೆಂಡತಿಗೆ ರತ್ನ ತಿಲಕವನ್ನು ಹಿಡಿದಿದ್ರೆ ನನ್ನ ಹೆಸರು ಜೀವನೇ ಅಲ್ಲ ಕಣ. ಅಲ್ಲೇ ನಿನ್ಕೊಳ ಕುನ್ನಿ. ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟರೆ ನಿನ್ನ ಗುಂಡಿಗೆ ನನ್ನ ಗುಂಡು ಬಲಿ ತಗೊಳುತ್ತೆ. ವೀರಾದಿ ವೀರಂತರ ಯುದ್ಧಕ್ಕೆ ಬರ್ತೇನೆ. ಬಾಲ ಹೋಗ್ತಾ ಇರೋ. ನಾನೀಗ ಈ ರಣರಂಗದಲ್ಲಿ ಯುದ್ಧ ಮಾಡಿದ್ರೆ ಈ ನನ್ನ ಜೀವ ಆಹುತಿ ಆಗುವುದು. ಈ ವೀರಪ್ಪನನ್ನ ಇಲ್ಲಿಗೆ ಬಿಟ್ಟು ನಾವು ಹೋಗೋದೇ ಒಳ್ಳೆಯದು. ವಿನಾಶ್, ಸಮಯ ಸಾಧಿಸಿ ಒಂದಲ್ಲ ಒಂದಿನ ನಿನ್ನ ಆಹುತಿ ಪಡೆದಿದ್ರೆ ನನ್ನ ಹೆಸರು ಜೀವನ ಅಲ್ಲ ಕಣ. ಇನ್ನಿಲ್ಲಿದ್ರೆ ಈ ಹುಲಿ ಅಬ್ಬುಲಿಗಳು ನನ್ನನ್ನ ಭೇಟಿ ಆಡೋದ್ರಲ್ಲಿ ಸಂಶಯವೇ ಇಲ್ಲ. ಆದಷ್ಟು ಬೇಗ ಈ ನನ್ನ ಪ್ರಾಣ ಹೋಗುವುದರೊಳಗಾಗಿ ರಕ್ತದಲ್ಲಿರೋ ಹಣನೆಲ್ಲ ದೋಚಿ ಅವಳಿಗೆ ಒಂದು ಗತಿ ಕಾಣಿಸಿ ಅವಳಲ್ಲಿರೋ ಹಣನೆಲ್ಲ ದೋಚ್ಕೊಂಡು ನನ್ನ ಸ್ವಪ್ನ ಸುಂದರಿ ರಮ್ಯಾ ಜೊತೆ ಪ್ಯಾರಿಸ್ಗೆ ಹೋಗ್ಬಿಟ್ಟು ಪ್ರಯಾಣ ಮಾಡ್ತೀನಿ. ಹಲೋ ಅಪ್ಪಾಜಿ, ಅಪ್ಪಾಜಿ. ನೀನಾ? ಯಾರಪ್ಪ ನೀನು? ನಾನೇ ಅಪ್ಪಾಜಿ. ಪ್ರೇಮ ಬಂಧನದಲ್ಲಿ ಸಿಲುಕಿ ನಿಮ್ಮನ್ನು ಕಾಲಿನಿಂದ ಒದ್ದ ಪಾಪಿ ನಾನೇ ಅಪ್ಪಾಜಿ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಪ್ಪ. ಏನು? ನಾನು ನಿನ್ನನ್ನು ಕ್ಷಮಿಸ್ಬೇಕಾ? ಥೂ ನೀಚ! ಈ ನಿನ್ನ ಹೊಲಸು ಕೈಗಳಿಂದ ನನ್ನ ಪಾದಗಳನ್ನ ಮುಟ್ಬೇಡ. ಎತ್ತಪ್ಪನೆಂಬ ಅಭಿಮಾನ ನಿಲ್ಲಲ್ಲಿದ್ದಿದ್ರೆ ಕಾಲ್ನಿಂದ ಒದ್ದು ಅವತ್ತು ನೀನು ನನ್ನನ್ನ ಅನ್ನದ ಅರಮನೆಯಿಂದ ಅವರ ನುಗ್ತಿರ್ಲಿಲ್ಲ. ಅಂತಾದ್ರಲ್ಲಿ ನಾನು ನಿನ್ನನ್ನು ಕ್ಷಮಿಸ್ಬೇಕಾ? ಅಪ್ಪಾಜಿ, ನೀವೇನೇ ಹೇಳಿದ್ರು ನಾನು ಸಹಿಸ್ಕೊಳ್ತೇನೆ. ತಿಳಿಯದೆ ಮೂರ್ಖನಾಗಿ ಸಾಗರದಲ್ಲಿ ಧುಮುಕಿದೆ.
ನಿಮ್ಮ ಮಗನಿಗೆ ಯಾರೂ ದಿಕ್ಕಿಲ್ಲ. ನೀವೇ ತಾಯಿ, ನೀವೇ ತಂದೆ. ನಾನೇ ತಾಯಿ, ನಾನೇ ತಂದೆ. ಅವತ್ತಿಗೆ ನೆನಪಿಗೆ ಬರ್ಲಿಲ್ವಾ ನಿಂಗೆ? ಅಂದೆ ಮರ್ತೆ ನೀನ್ ನನ್ ಮಗನಲ್ಲ ಅಂತ. ಅಂದು ನನ್ನ ಸಂಸಾರವನ್ನೇ ಛಿದ್ರ ಮಾಡಿದ ಪಾಪಿ ನೀನೆಷ್ಟೇ ಗೋಗರಿದ್ರು ಕೂಡ ನಿನಗೆ ಕ್ಷಮೆನೇ ಇಲ್ಲ. ಅಪ್ಪಾಜಿ, ನನ್ನನ್ನ ದೂರ ಮಾಡಬೇಡಿ. ಒಂದೇ ಒಂದು ಸಲ ಕ್ಷಮಿಸಿ ನಿಮ್ಮ ಮಗನನ್ನ. ನೀನು ನನ್ನ ಮಗನಲ್ಲ ಕಣೋ, ನೀನು ಭ್ರಷ್ಟ. ಸೂಳೆಯ ಮಾತಿಗೆ ಮರಳಾಗಿ ನನ್ನ ಮೇಲೆ ಕನಿಕರವಿಲ್ಲದೆ ಮನೆಯಿಂದ ಹೊರ ನೂಕಿದ ಭ್ರಷ್ಟ. ನೀನಲ್ಲ ಕಣ ನನ್ನ ಮಗ, ಇವನೇ ಕಣ ನನ್ನ ಮಗ, ಇವನು ನನ್ನ ಮಗ, ನೀನಲ್ಲ ನನ್ನ ಮಗ. ಅಪ್ಪಾಜಿ, ಮುಖ ತೋರಿಸ್ತೆ ಎಲ್ಲಿಯಾದ್ರೂ ದೂರ ಹೋಗಿ ಸಾಯೋ. ಹೌದು ಕುಮಾರ್, ಇವನೊಬ್ಬ ಭ್ರಷ್ಟ. ಇವನು ನನ್ನ ಮಗನಲ್ಲ. ಬಿರುಗಾಳಿಗೆ ಅಂದು ದಿಕ್ಕಿಲ್ಲದೆ ಸಾಗುತ್ತಿದ್ದ ಈ ಜೀವನದ ನೌಕೆಯನ್ನ ಬಂದು ಕಾಪಾಡಿದ ನೀನೆ ಕಡಪ. ಇವನಲ್ಲ ನನ್ನ ಮಗ. ಹೌದು ಕುಮಾರ್, ಎಂದು ನನ್ನ ಮಗಳು ರಜನಿ ನಮ್ಮಿಂದ ದೂರ ಆದ್ಲು, ಅಂದೇ ನಮ್ಮ ಅರಮನೆಯ ಅಡಿಗಲ್ಲೆಲ್ಲ ಈ ಭಾಗವಾದವು. ಇನ್ನು ನನ್ನ ಕೊನೆಯ ಆಸೆ ನನ್ನ ಮಗಳು ರಜನಿಯನ್ನ ಕಾಣೋದು. ಶ್ರೀಮಂತ್ರೆ, ನಿಮ್ಮ ಆಸೆನ ನಾನು ಈಡೇರಿಸ್ತೀನಿ. ಬನ್ನಿ ನನ್ನ ಜೊತೆ. ಅಪ್ಪಾಜಿ, ಅಪ್ಪಾಜಿ, ನನ್ನ ಎಂದಿಗೂ ದೂರ ಮಾಡಬೇಡಿ. ಒಂದು ಸೂಳೆಯ ಮಾತು ಮೀರಿ ನನ್ನ ದಾರಿಯಲ್ಲಿ ನಾನೇ ಮುಳ್ಳು ಹಾಕೊಂಡೆ. ಮನ್ನಿಸಪ್ಪ, ನನ್ನ ಅಪರಾಧವನ್ನ ಮನ್ನಿಸು. ನೋಡ ನೀಚ, ನಿನಗೆ ನಾನೆಂದಿಗೂ ನಿನ್ನನ್ನ ಮನ್ನಿಸಲಾರೆ. ನನ್ನಲ್ಲಿ ಮೊರೆ ಇಟ್ಟು ಕೇಳೋದಕ್ಕಿಂತ ಎಲ್ಲಾದ್ರೂ ಪಾಳ್ಬಾವಿನಲ್ಲಿ ಬಿದ್ದು ಸಾಯೋ. ಈ ಜಗವೊಂದು ನ್ಯಾಯಾಲಯ, ಅದರ ಅಧಿಕಾರಿ ಅವನೇನಯ್ಯ. ನ್ಯಾಯವ ಮರೆಸುವ, ಅನ್ಯಾಯವ ಮೆರೆಸುವ. ಈ ಜಗವೊಂದು ನ್ಯಾಯಾಲಯ, ಅದರ ಅಧಿಕಾರಿ ಇವನೇನಯ್ಯ. ಅದರ ಅಧಿಕಾರಿ ಅವನೇನಯ್ಯ. ಅಯ್ಯೋ, ನಾನೆಂತ ಪಾಪಿ. ನಾನಿನ್ ಯಾರಿಗೋಸ್ಕರ ಬದುಕಬೇಕು? ಅಣ್ಣ ತಮ್ಮಂದ್ರೆ ನನ್ನಂತೆ ನೀವು ಯಾರು ಆಗ್ಬೇಡಿ. ಎತ್ತ ತಂದೆಯನ್ನು ಕಾಲಿನಿಂದ ಒದ್ದು ಮನೆಯಿಂದ ಹೊರ ಹಾಕಿದ ನನ್ನಂತ ಭ್ರಷ್ಟ ಪಾಪಿಷ್ಟ ಬದುಕಿರಬಾರದು ಈ ಭವ್ಯ ಭಾರತದಲ್ಲಿ. ಅದಕ್ಕಾಗಿ ಎಡಕಲ ಗುಡ್ಡದ ಮೇಲಿಂದ ಹರಿಯುವ ನದಿಯಲ್ಲಿ ಬಿದ್ದು ನನ್ನ ಪ್ರಾಣ ಬಿಟ್ಟು ಮುಂದಿನ ಜನ್ಮದಲ್ಲಿ ನಾಯಿಯಾಗಿ ಹುಟ್ಟಿ ಯಾರದಾದರೂ ಮನೆ ಕಾದು ಪ್ರಾಯಶ್ಚಿತ ಮಾಡ್ಕೊಳ್ತೇನೆ. ನಾನಂತೂ ತುಂಬಾ ಸಂತೋಷವಾಗಿದ್ದೀನಿ. ಹೇಳ್ತೀನಿ ಬೇರೆ ವಿಷಯನ. ಮೊದಲು ಒಳಗೆ ಹೋಗಿ ಒಂದು 2 ಲೋಟ ಕಾಫಿ ಮಾಡ್ಕೊಂಬ. ಅದೇನು ಅಂತ ವಿಷಯ ಹೇಳು, ಆಮೇಲೆ ಕಾಫಿ
ಅಂದು ನಿನ್ನನ್ನು ದೂರದ ಬೆಟ್ಟವನ್ನಾಗಿ ಮಾಡಿದ ಪಾಪಿ. ಎಂದು ನಮ್ಮ ಮನೆಯಿಂದ ನೀನು ದೂರಾದಿಯೋ ಅಂದೆ ನಮ್ಮ ಮನೆಯ ಅಡಿಗಲ್ಲೆಲ್ಲ ಅಚ್ಛಿದ್ರವಾದವು. ಏನಾಯ್ತು ಅಂತ ನಂಗೆ ಅರ್ಥ ಆಗೋ ಥರ ಹೇಳಿ ಡ್ಯಾಡಿ. ನನ್ನ ಹಾಗೂ ನನ್ನ ಮನೆತನದ ಗೌರವವನ್ನು ಹಾಳು ಮಾಡಿ ನನ್ನ ಮನೆಯಿಂದ ಹೊರ ಹಾಕ್ತಾ ನಿನ್ನ ಶಂಕರ್. ಅದರ ಪ್ರತಿಫಲ ಇವಾಗ ನಾನು ಬೀದಿ ಬಿಕಾರಿಯಾಗಿದ್ದೀನಿ. ಈ ಕರುಣಾಮಯಿ ಕುಮಾರ್ ನನ್ನ ಪಾಲಿಗೆ ದೇವರಮ್ಮ, ದೇವರು. ಈ ದೇವತಾ ಮನುಷ್ಯ ಇಲ್ಲದಿದ್ರೆ ಇಂದು ನಿನ್ನನ್ನು ಕಾಣೋ ಸುಯೋಗ ಇರ್ತಿರ್ಲಿಲ್ಲಮ್ಮ, ಇರ್ತಿರ್ಲಿಲ್ಲ. ಈ ಕುಮಾರ್ ಸುಳ್ಳು ಹೇಳುವುದೆಂದು ಭಾವಿಸಿದ್ರೆ ಶ್ರೀಮಂತೆ, ನೋಡಿ, ಅಂತ ಕೆಟ್ಟ ಮನುಷ್ಯ ನಾನಲ್ಲ. ಅಂದು ನೀವು ರಜಿನಿಯವರ ತಂದೆ ಎಂದು ಎಳ್ಳಷ್ಟು ನನಗೆ ಗೊತ್ತಿಲ್ಲ. ಆದ್ರೆ ನೀವು ಇದೇ ಊರಿನ ಶ್ರೀಮಂತರನ್ನು ಮಾತ್ರ ನನಗೆ ಗೊತ್ತಿತ್ತು. ಅವತ್ತೇ ನೋಡಿ ಮನೆ ಬನ್ನಿ ಅಂತ ಕರೆದೆ. ಇವಾಗ ನೋಡಿದ್ರೆ ಎಂತ ಕುಮಾರ್, ಈ ವಿಚಿತ್ರವಾದ ಘಟನೆಗೆ ನಾನೇ ಕಾರಣ ಕಣಪ್ಪ. ಅದಿರ್ಲಿ ಕುಮಾರ್, ಜೀವನನ ಮನಮೆಚ್ಚಿದ ಮಡದಿಯಾದ ನನ್ನ ಮಗಳು ನಿನ್ನ ಆಶ್ರಯಲ್ಲಿ. ನಿಮ್ಮನೆ ಕಥೆ ಹೇಗೋ ಜೀವನ ಕಥೆಯೂ ಹಾಗೆ. ಅಂದ್ರೆ ಎಂದು ಜೀವಂತನ ರಜನಿಯೊಂದಿಗೆ ಲವ್ ಮ್ಯಾರೇಜ್ ಮಾಡ್ಕೊಂಡು ಮನೆಗೆ ಹೋದ್ನು. ಅಂತೆ ಅವರ ತಾಯಿ ಊಟ ಹೊಟ್ಟೆಯಲ್ಲಿ ಮನೆಯಿಂದ ಹೊರಗೆ ಹಾಕಿದ್ರು. ಚಲಿಸುವ ಮೋಡಗಳಂತೆ ದಿಕ್ಕು ತಪ್ಪಿ ದಾರಿಯಲ್ಲಿ ಬರ್ತಿದ್ದಾಗ ನಾನು ಅವ್ರನ್ನ ಮನೆ ಒಲಿಸಿ ಮನೆ ಕರ್ಕೊಂಡು ಬಂದೆ. ಕೆಲವೇ ದಿನಗಳಲ್ಲಿ ವಿನಾಶನ ಗಾಳಿ ಮಾತನ್ನ ಇಲ್ಲ ಸಲ್ಲದ ಮಾತುಗಳನ್ನಾಡಿ ರಜನಿ ಅಂದು ನನ್ನ ಸ್ನೇಹಿತನ ಮಡದಿಯನ್ನ ಇಂದು ನನ್ನ ಜೀವದ ಒಂದು ಭಾಗವೆಂದು ಹಾಲು ಜೇನಿನಂತೆ ಪೋಷಣೆ ಮಾಡ್ತೀನಿ ಶ್ರೀಮಂತೆ, ಪೋಷಣೆ ಮಾಡ್ತೀನಿ. ಇಂಥ ಪವಿತ್ರವಾದ ಅಣ್ಣ ತಂಗಿಯರಲ್ಲಿ ಜೀವನ ಅನುಮಾನ ಪಟ್ರ. ಇದಕ್ಕೆಲ್ಲ ರಜನಿ, ಇವಾಗ ನಮ್ ನೆನಪಾಯ್ತೇನ್ರಿ ನಿಮ್ಗೆ? ಹೌದು ರಜನಿ, ನಿಮ್ಮಿಬ್ಬರಲ್ಲಿ ಕ್ಷಮತೆ ತಾಳಿದ ನೀಚ ನಾನು. ಕಣ್ಣಿದ್ದರೂ ಬುದ್ಧಿ ಇಲ್ಲದೆ ಕುರುಡನಾದ ಪಾಪಿ ನಾನು. ನಿನಗೋಸ್ಕರ ಕುಮಾರ್ನಲ್ಲಿ ಕ್ಷಮೆ ಕೇಳಲು ಓಡೋಡ್ ಬಂದಿದ್ದೀನಿ. ಕುಮಾರ್, ದಯವಿಟ್ಟು ಈ ಪಾಪಿಯನ್ನ ಕ್ಷಮಿಸ್ಬಿಡು ಕುಮಾರ್, ಕ್ಷಮಿಸ್ಬಿಡು. ಪ್ರತ್ಯಕ್ಷ ನೋಡದೆ ಆವತ್ತು ವಿನಾಶನ ಮಾತಿಗೆ ಗೌರವ ಕೊಟ್ಟು ಈ ನನ್ನ ಹೃದಯ ದೇಗುಲದಲ್ಲಿ ಬಂಡೆಗಲ್ಲನೆ ತಂದಿಟ್ಟು ಸತಿ ಶಿರೋಮಣಿ ಅಂತ ನಿನ್ನ ಮಡದಿಯನ್ನ ಶ್ರೀರಾಮನಂತೆ ಕಾಡಿಗಟ್ಬಿಟ್ಟೆ. ಶಿವ, ನಿಜವಾಗಿಯೂ ನಿನ್ನ ಮಡದಿ ಅಪ್ಪಟ ಅಪರಂಜಿ ಕಣೋ. ನನ್ನ ತಂಗಿ ಮಹಾಪತಿರತೆ, ನಾಡಿನ ಕಾವೇರಿ ಮಾತೆ ಕಣೋ. ಹೌದು ಹೌದು ಕುಮಾರ್, ಈ ನನ್ನ ಮನ ಮೆಚ್ಚಿದ ಮಡದಿ ಅಪ್ಪಟ ಅಪರಂಜಿ. ರಜನಿ, ರಜನಿ, ದಯವಿಟ್ಟು ಈ ಪಾಪಿಯನ್ನ ಕ್ಷಮಿಸ್ಬಿಡು ರಜನಿ, ಕ್ಷಮಿಸ್ಬಿಡು. ಯಾಕ್ರಿ ಇಷ್ಟೊಂದು ದೊಡ್ಡ ದೊಡ್ಡ ಮಾತು ಮಾತಾಡ್ತೀರಾ? ಇದ್ರಲ್ಲಿ ಏನು ನಿಮ್ ತಪ್ಪಿಲ್ಲ, ಎಲ್ಲ ವಿಧಿ ಲಿಖಿತ ಅಷ್ಟೇ ಬಿಡಿ. ನಿಜ ಜೀವ, ಇದೆಲ್ಲ ದೈವ ಲೀಲೆ. ನೋಡು, ಇಂಥ ಪ್ರೀತಿಯ ಹೆಂಡತಿನ ಪಡಿಕೆ ನೀನು ಬಹಳ ಪುಣ್ಯ ಮಾಡಿದ್ದೆ ಕಣ. ಹೌದು ಜೀವನ್, ಇದಕ್ಕೆಲ್ಲ ನೀಚ ವಿನಾಶನ ಕಾರಣ. ಆ ವಿನಾಶನ ಗಾಳಿ ಮಾತುಗಳಿಂದ ಇದೆಲ್ಲ ನಡೆದೋಯ್ತು.
ಆಗಿದ್ದೆಲ್ಲ ಒಳ್ಳೇದಕ್ಕೆ ಎಂಬಂತೆ ಇಂದಿನ ಕಹಿ ಘಟನೆಗಳನ್ನೆಲ್ಲ ಮರೆತು ನಾವೆಲ್ಲ ಮುಂದೆ ಇದೇ ಮನೆಯಲ್ಲಿ ಸುಖ ಸಂತೋಷದಿಂದ ಬಾಳೋಣ. ನಾವೆಲ್ಲರೂ ಸುಖ ಸಂತೋಷದಿಂದ ಬಾಳೋ ಕಾಲ ಬಂದ್ರೂ ನಾನು ಬಾಳೋಕ್ಕಾಗಲ್ಲ. ನಾನು ಆದಷ್ಟು ಬೇಗ ಈ ಪುಣ್ಯ ಮಾತೆ ಭೂಮಿ ತಾಯಿ ಮಡಲ್ನ ಸೇರ್ಕೋಬೇಕು. ಒಂದು ಹೆಣ್ಣಿಗೆ ಜೀವನದಲ್ಲಿ ಒಂದು ಸರಿ ಕಳಂಕ ಬಂದರೆ ಸಾಕು, ಅದು ತಪ್ಪು ಮಾಡಿಲ್ಲ ಅಂತ ಯಾವುದೇ ಕಾರಣಕ್ಕೂ ಸಾಬೀತು ಮಾಡೋಕ್ಕಾಗಲ್ಲ. ಆ ಕಳಂಕ ಅನ್ನೋ ಪಟ್ಟ ಉಳ್ಕೊಂಡೇ ಉಳ್ಕೊಳ್ಳುತ್ತೆ. ಎಲ್ರೂ ಸತ್ಯ ಅರ್ಥ ಮಾಡ್ಕೊಂಡಿದ್ದಾರೆ, ಅಷ್ಟು ಸಾಕು. ಈ ದಿನನೇ ನಾನು ವಿಷ ಕುಡಿದು ಪ್ರಾಣ ಬಿಟ್ಬಿಡ್ಬೇಕು. ಏನಮ್ಮ ರಜನಿ, ಏನೋ ಮನಸ್ಸಲ್ಲೇ ಆಲೋಚನೆ ಮಾಡುತ್ತಿದ್ದಲ್ಲ? ಏನಿಲ್ಲ ಅಣ್ಣ, ನನ್ನ ಗಂಡನ ಮನಸ್ಸು ಕಲ್ಲು ಅನ್ಕೊಂಡಿದ್ದೆ. ಕಲ್ಲು ಸಕ್ಕರೆ ರೀತಿ ಅವ್ರ ಕೆಟ್ಟ ಮನಸ್ಸು ಕರ್ಗೋಗ್ಬಿಡ್ತಾರೆ. ಅದು ತುಂಬಾ ಸಂತೋಷ ಆಗ್ತಿದೆ ಅಣ್ಣ. ನೋಡಿ, ಇದೇ ಸಂತೋಷಕ್ಕೆ ನಾನು ನಿಮ್ಗೆಲ್ಲರಿಗೂ ಏನೋ ಸೀರೆ ತಗೊಂಡ್ಬರ್ತೀನಿ. ನೋಡ್ದಯ್ಯ ಜೀವನ್, ನಿನ್ನ ಮಡದಿಯ ಮನಸ್ಸನ್ನ ಇಂಥ ತಂಗಿ ಮತ್ತೆ ನಿನ್ನಂತ ಸ್ನೇಹಿತರ ಪಡೆಯಕ್ಕೆ ನಾನೇ ಪುಣ್ಯ ಮಾಡಿದ್ದೆ ಕಣೋ. ಹೌದು ಕುಮಾರ್, ನನ್ಗೀಗ ಅರ್ಥವಾಯ್ತು ದುಡುಕು ಕೆಡುಕಿನ ಮೂಲ ಅಂತ. ಅದಕ್ಕಾಗಿ ಜೀವನ್ ಪ್ರತ್ಯಕ್ಷ ನೋಡದೆ ದುಡುಕ್ ಮಾತಾಡಿದ್ರೆ ಆಗದೆ ಹೀಗೆ. ಓ, ಒಂದು ವಿಷಯ ಮರ್ತಿದ್ದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಇನ್ಸ್ಪೆಕ್ಟರ್ ಆಗಿರುವೆ. ಆದಷ್ಟು ಬೇಗನೆ ಆ ಕಳ್ಳ ಕದಿಮ ವಿನಾಶನ ಹೊಡೆಯಲೇಬೇಕು. ಹಲೋ, ನಾನು ಆದಷ್ಟು ಬೇಗ ಬಂದೆ. ಜೀವನ್, ಕುಮಾರ್, ಶ್ರೀಮಂತ್ರೆ ರಜನಿ, ರಜನಿ, ಏನಾಯ್ತಮ್ಮ? ಡ್ಯಾಡಿ, ನನ್ನೆಲ್ಲ ಕ್ಷಮಿಸ್ಬಿಡಿ. ನಾನು ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದೀನಿ. ಬಿಸಿ ಕಾಫಿ ತರ್ತೀನಿ ಅಂತ ಮನೆ ಒಳಗಡೆ ಹೋಗಿ ಎಂತ ತ್ಯಾಗ ಮಾಡ್ಕೊಂಡ್ ಬಿಟ್ಟೆ ರಜನಿ. ಕುಮಾರ್ ಇಲ್ಲದ ಸಮಯ ನೋಡಿ. ರಜನಿ, ರಜನಿ, ಇನ್ಯಾರನ್ನ ರಜನಿ ಅಂತ ಕರೀಲಿ? ಏನಮ್ಮ ರಜನಿ, ಕಾಫಿ ತರ್ತೀನಿ ಅಂತ ಹೇಳಿ ಒಳಗಡೆ ಹೋಗಿ ಕುಮಾರಿಲ್ಲದ ಸಮಯ ನೋಡಿ ವಿಷ ತಕೊಂಡು ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಿದ್ಯೇನಪ್ಪ? ನೀ ಸಾಯ್ಬಾರ್ದು ರಜನಿ, ನೀ ಸಾಯ್ಬಾರ್ದು. ರಜನಿ, ರಜನಿ, ಈ ನಿನ್ನ ಕಾಲು ಗುರಿನ ಯೋಗ್ಯತೆರು ನನಗಿಲ್ವಲ್ಲ ರಜನಿ. ನನ್ನನ್ನ ಬಿಟ್ಟು ದೂರ ಹೋಗ್ತಾ ಇದೀಯಾ? ನಿನ್ ಜೊತೆ ಬಾಳ್ಬೇಕು ಎಂದು ಸತ್ಯ ತಿಳಿದು ಓಡೋಡ್ ಬಂದೆ, ಆದ್ರೆ ನೀನೇ ನನ್ನಿಂದ ದೂರ ಹೋಗ್ತಾ ಇದೀಯ. ಈ ನನ್ನ ಜೀವಕ್ಕೆ ನನ್ನ ಕೈಯಾರ ನಾನೇ ಬೆಂಕಿ ಇಟ್ಕೊಟ್ಬಿಟ್ಟೆ.
ಇಲ್ಲ, ಇಷ್ಟಕ್ಕೆಲ್ಲ ಕಾರಣನಾದ ವಿನಾಶೇ ಕಾರಣ. ಏ ವಿನಾಶ್, ಈ ನನ್ನ ಹೆಂಡತಿ ಚಿದ್ದೆ ಆರೋದ್ರೊಳಗಾಗಿ ನಿನ್ ಚಿದ್ದೆ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಜೀವನ ಅಲ್ಲ ಕಣ. ತಂದೆ ತಾಯಿ ತಪ್ಪಲಿ ಹೆಣ್ಣನ ಕೊನೆಗೂ ತಪ್ಪಲೆ ಮಾಡೋದಿಯಮ್ಮ. ಎಲ್ಲರೂ ಒಂದಾದ ಸಮಯದಲ್ಲಿ ಈ ರೀತಿ ಯಾಕೆ ಮಾಡ್ಕೊಂಡ್ಯಮ್ಮ ನೀನು? ಯಾಕೆ ಮಾಡ್ಕೊಂಡೆ? ಏನಪ್ಪ ಪ್ರಯೋಜನ? ಮುಂದೆ ಆಗ್ಬೇಕಾಗಿರೋ ಕಾರ್ಯ ನಾವು ಮಾಡೋಣ ನಡ್ರಿ. ಮಗಳೇ ರಜನಿ, ನಿನ್ನನ್ನ ಕಾಣಲು ಬಂದ ನನಗೆ ಇದೇನಪ್ಪ ಬಹುಮಾನ? ಜೀವ ಜ್ಯೋತಿಯೇ ಜೀವ ಜ್ಯೋತಿ, ನನ್ನ ಒಂಟಿಯಾಗಿ ಬಿಟ್ಟು ಹೋದೆ ಯಾವ ನೀತಿಯೇ. ಜೀವ ಜ್ಯೋತಿಯೇ ಜೀವ ಜ್ಯೋತಿ, ನನ್ನ ಒಂಟಿಯಾಗಿ ಬಿಟ್ಟು ಹೋದೆ ಯಾವ ನೀತಿಯೇ. ಒಂಟಿಯಾಗಿ ಬಿಟ್ಟು ಹೋದೆ ಯಾವ ನೀತಿಯೇ. ಚಂದನವ ಪೂಸಿಕೊಂಡು ಸಿಂಧೂರ ಹೊತ್ತುಕೊಂಡು ನಗುತ್ತಾಳೆ, ಮಲ್ಲಿಗೆ ಪಲ್ಲಕ್ಕಿಗೆ ನಾನೇ ಒಡತಿ ಎಂದು ಮೆರಿತಾಳೆ. ನನ್ನ ಬಾಳ ಭಾಗ್ಯ ದೇವತೆ ಅತಿ ಪ್ರೀತಿಯಿಂದ ವಂಚಿತೆ. ಇನ್ನೊಂದು ಜನ್ಮವಿದ್ರೆ ಮಗನಾಗಿ ಹುಟ್ಟುವೆ, ಕಣ್ಣಿಗೆ ತೆಪ್ಪೆಯಂತೆ ಜೋಪಾನ ಮಾಡುವೆ. ಜನುಮದ ನಾಯಕಿಯೇ, ಚೈತ್ರ ಯಾತ್ರೆಗೆ ಸುಖವಾಗಿ ನೀನು ಹೋಗಿ ಬಾರು. ಜೀವ ಜ್ಯೋತಿಯೇ ಜೀವ ಜ್ಯೋತಿ, ನನ್ನ ಒಂಟಿಯಾಗಿ ಬಿಟ್ಟು ಹೋದೆ ಯಾವ ನೀತಿಯೇ. ಒಂಟಿಯಾಗಿ ಬಿಟ್ಟು ಹೋದೆ ಯಾವ ನೀತಿಯೇ.
ಸಪ್ತಪದಿ ಸುತ್ತುವಾಗ ಹೆತ್ತವರು ಅಕ್ಷತೆಯ ಚೆಲ್ಲುವರು. ಮುತ್ತೈದೆಯಾಗಿರೆಂದು ಮಗಳಿಗೆ ಮಾತ್ರ ಅಲ್ಲಿ ಹರಸುವರು. ಮಗನೇನು ಪಾಪ ಮಾಡಿದ, ಅವನ್ಯಾವ ಶಾಪ ಬೇಡಿದ, ಅರ್ಧಾಂಗಿಯನ್ನು ಹೊತ್ತು ಏಕಾಂಗಿಯಾಗಿ ಅತ್ತು ಇವನಾಸೆ ಪ್ರೀತಿ ಸ್ವತ್ತು ಕೊಟ್ಟಾಳು ಶೋಕ ಮುತ್ತು ಜನುಮದ ನಾಯಕಿಯೇ. ಮುಷ್ಟಿ ಮಣ್ಣಿಗೆ ಋಣಮುಕ್ತಳಾಗಿ ಹಾರಿಹೋದ ಜೀವಜ್ಯೋತಿಯೇ, ಜೀವಜ್ಯೋತಿಯೇ, ನನ್ನ ಒಂಟಿಯಾಗಿ ಬಿಟ್ಟು ಹೋದೆ ಯಾವ ರೀತಿಯೇ, ನನ್ನ ಒಂಟಿಯಾಗಿ ಬಿಟ್ಟು ಹೋದೆ ಯಾವ ರೀತಿಯೇ. ಅಲ್ಲ, ನನ್ನ ದಾರಿಗೆ ಆ ಗೂಮ್ಕ ವ್ಯಾಘ್ರ ಏನಾದ್ರೂ ಬಂದ್ಬಿಟ್ರೆ ತಪ್ಪಿಸ್ಕೊಳ್ಳೋದಿಕ್ಕೆ ಬೇರೆ ದಾರಿನೇ ಇಲ್ವಲ್ಲ. ಈ ಹದ್ದಿನ ಕಣ್ಣಿಂದ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಇಲ್ಲಿಂದ ಬೇರೆ ದಾರಿ. ನನಗೆ ಚಮಕಾಯಿಸಿ ಅಣ್ಣ ನಿನ್ನ ಒಬ್ಳೆ ತೋರ್ಸ್ಬಿಡ್ಬೇಕು ಅಂತ ನೋಡ್ತಾಗೇನೆ. ಮರ್ಯಾದೆಯಿಂದ ಕೊಟ್ಬಿಡೋ ಕೈಯಲ್ಲಿರೋ ಅಣ್ಣನ ನಾನ್ ಯಾಕೆ ಕೊಡ್ಬೇಕು? ಕೊಡಲ್ಲ ಅಂದ್ರೆ ಏನೋ ಮಾಡ್ತೀಯ. ಇಷ್ಟಕ್ಕೂ ನಾನ್ ನಿನಗೇನು ಕೊಡ್ಬೇಕು? ನಾನ್ಯಾರ ಅಂದದ ಹರಮನೆ ಕರ್ಕೊಂಡು ಬಂದು ಗಿಡಿ ತರ ನನ್ನನ್ನ ಇವತ್ತು ಗಿಡಿಗುಂತರ ಎಂತ ಚಾಲಾಕಿ ಎಣ್ಣೆ ನೀನು, ಬೇವರ್ಸಿ ಹೆಣ್ಣು. ನಾನಲ್ಲ ಕಣೋ ಬೇವರ್ಸಿ. ಕಾಲು ಜಾರದ ಹೆಣ್ಣಿನ ಸೆರಗಲ್ಲಿ ಮಲಗಿದ್ದಲ್ಲ ನೀನು. ನೀನು ಬೇವರ್ಸಿ. ಇನ್ನೊಂದು ಸುಮ್ಮನೆ ಕೊಟ್ಬಿಡು ಕೈಯಲ್ಲಿರೋ ಹಣನ. ಕೊಡಲ್ಲ ಅಂದ್ರೆ ಏನೋ ಮಾಡ್ತೀಯ, ಏನೋ ಮಾಡ್ತೀಯ. ಎಲ್ಲ ಕಾಲು ಜಾರಿದ ಹೆಣ್ಣೆ ನನಗೇನೆ ನನಗೆ ಕೊಡ್ಲಿಲ್ಲ ಅಂದ್ರೆ ಅದು ನಿನ್ನಿಂದ ಸಾಧ್ಯನೇ ಇಲ್ಲ. ನಿನ್ನ ಭಯ ನನಗೆ ಯಾಕೋ ಇರಬೇಕು? ನೀನು ಅಂದ್ರೆ ನನಗ್ ಸ್ವಲ್ಪನೂ ಭಯ. ಅದಕ್ಕೆ ಈ ಬ್ಯಾಟ್ ನಾನು ನಿನಗೆ ಕೊಡಲ್ಲ ಅಂತ ಹೇಳಿದ್ದೆ. ಈ ನಿನ್ನ ಗೊಡ್ಡು ಬೆದರಿಕೆಗೆ ಹೆದ್ರು ಅಂತ ಹೆಣ್ಣು ಅಲ್ಲ ಕಣೋ ಈ ರತ್ನ. ಹೌದು, ನಿನ್ನಂತವನು ತೋರ್ಸೋ ಬುದ್ಧಿ ಅದರಿಂದನೇ ನಮ್ಮಂತ ಹೆಣ್ಮಕ್ಳು ಬದಲಾಗೋದು. ಇಷ್ಟಕ್ಕೂ ನನ್ನ ಹತ್ರ ಯಾವ ರಾಜ ಅಂತ ಬಿಲ್ಡಪ್ ಕೊಡ್ತಿದ್ಯೋ, ನಿನ್ನಂತವ್ ನನ್ನ ಸರ್ವಿಸ್ ಅಲ್ಲಿ ಅದು ಎಷ್ಟು ಜನ ನೋಡ್ಬಿಟ್ಟಿದ್ದೀನೋ. ನೋಡು, ಇವತ್ತಿಗೆ ನನ್ನ
ನಾನು ಈ ಹಣನ ತಕೊಂಡು ಆದಷ್ಟು ಬೇಗ ಇಲ್ಲಿಂದ ಇಲ್ಲ ಅಂದ್ರೆ ಆ ಇನ್ಸ್ಪೆಕ್ಟರ್ ಮತ್ತೆ ಜೀವನ್ ನನ್ನ ಬೆನ್ನತ್ತದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ನೀನು ಭದ್ರವಾದ 7 ಸುತ್ತಿನ ಕೋಟೆಯಲ್ಲಿ ಕತ್ತಡಗಿದ್ದರೆ ಸರಿಯ ಕಣ. ಈ ವಿನಾಶ್ ಮಾತ್ರ ನಿನ್ನ ಬಿಡೋದಿಲ್ಲ. ನನ್ನ ಒಲವಿನ ಪ್ರೇಮದ ಜ್ಯೋತಿ ರಜನಿಯ ಸಾವಿಗೆ ನೀನೇ ಕಾರಣ. ಚಿಕ್ ಪಾಪಿ, ಮೃದುವಾದ ನನ್ನ ಎದೆಯಲ್ಲಿ ಇಲ್ಲ ಸಲ್ಲದ ಬಿರುಗಾಳಿಯನ್ನು ಎಬ್ಬಿಸಿ ಒಂದಾಗಿ ಬಾಳುವ ನಮ್ಮ ಸುಖ ಸಂಸಾರವನ್ನು ಅಲ್ಲೋಲ ಕಲ್ಲ ಮಾಡಿದ ವಂಚಕ ನೀನು. ನಿನ್ನ ಮಸಣದ ಹೂವನ್ನಾಗಿಯೇ ಮಾಡಿ ಏನೋ ಈ ಲೋಕ ಯಾತ್ರೆಗೆ ಚಾದಿಸುವೆ. ಅದೆಷ್ಟೇ ಫಾಲೋ ಮಾಡಿದ್ರು ಅವನ ಸೋಲೊಟ್ಟೋಗ್ಬಿಟ್ಟಲ್ಲ. ಜೀವನದ ಪ್ರಾಯಶ್ಚಿತ್ತದ ಕೊನೆ ಪ್ರತಿಫಲ. ನಿಜಾಗ್ಲೂ ನೀನು ದೇವತಾ ಮನುಷ್ಯ. ಇದರಲ್ಲಿ ಧನರಾಜನ ಸರ್ವ ಆಸ್ತಿ ಇದೆ. ಇದಕ್ಕೆಲ್ಲ ಅಧಿಕಾರಿ ನೀವೇ. ಸಾಧ್ಯ ನನ್ನನ್ನು ಒಂದ್ಸರಿ ಕ್ಷಮಿಸ್ಬಿಡಿ. ಆಡಿದ ಆಟಕ್ಕೆ ಮಾಡಿದ ಮೋಸಕ್ಕೆ ವಿಧಿ ನೀಡಿದ ಶಿಕ್ಷೆ. ಆಡಿದ ಆಟಕ್ಕೆ ಮಾಡಿದ ಮೋಸಕ್ಕೆ ವಿಧಿ ನೀಡಿದ ಶಿಕ್ಷೆ. ತಾನು ಮಾಡಿದ ತಪ್ಪಿಗಾಗಿ ಇದು ವಿಧಿ ನೀಡಿದ ಶಿಕ್ಷೆ. ಯಾವ ಶಿಲ್ಪಿ ಕೆತ್ತಿದನು ಈ ಲೋಕದ ಚಿತ್ರವನ. ಎಷ್ಟು ವರ್ಣಿಸಬೇಕು ಅವನ ಗುಣಗಾನನ, ಅವನ ಗುಣಗಾನನ, ಅವನ ಗುಣಗಾನನ. ನಾನು ಜೀವನ ಹಿಡಿದು ಬರ್ತೇನೆ. ಇದೆ ಸರ್ ನನ್ನ ಹೊಸ ಬಾಳಿನ ಮರೆಯಲಾಗದ ಕತೆ. ಮನ ಮೆಚ್ಚಿದ ಮಡದಿಯನ್ನು ಕಳೆದುಕೊಂಡು ಬೀದಿ ಬೀದಿಯಲ್ಲಿ ಸುತ್ತುತ್ತಿರುವ ದಿಕ್ಕಿಲ್ಲದ ನಾಯಕ ಸಾರ್, ನಾಯಕ. ಹಬ್ಬ ಎಂತ ಮರೆಯಲಾಗದ ಕತೆ ನಿನ್ ಜೀವನದಲ್ಲಿ ನಡೆದೋಯ್ತು. ಜೀವ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು ಅಂತ ಹಿರಿಕ್ ಹೇಳ್ತಾರೆ. ಹೀಗಿರ್ಬೇಕಾದ್ರೆ ಕೈ ಹಿಡಿದ ಮಡಿದಿಯನ್ನ ಅನುಮಾನಿಸಿ ನಿನ್ನ ಬಾಳಿಗೆ ನೀನೇ ಬೆಂಕಿ ಹಚ್ಕೊಂಡಲ್ಲ. ನಿಜ ಸರ್, ನನ್ನ ಕಾಲಿನ ಮೇಲೆ ನಾನೇ ಕಲ್ಲಾಕೊಂಡ್ಬಿಟ್ಟೆ. ಹೋಗ್ಲಿ ಬಿಡಿ.
ತಪ್ಪಿಯ ಎಲ್ಲವನ್ನು ಮರೆತು ಹೊಸ ಮನಸ್ಸನಾಗಿ ಬಾಳುವೆಯಂತೆ ಬಾ ನನ್ನ ಜೊತೆಲಿ. ಎಲ್ಲಿಗೆ ಸರ್? ನನ್ನ ಮನೆಗೆ ಜೀವನ್. ಬೇಡಿ ಸರ್, ನಾನೀಗ ಈ ಸಮಾಜದಲ್ಲಿ ಬಾಳಲಾರದಷ್ಟು ಶೂನ್ಯವಾಗಿದ್ದೀನಿ ಸರ್. ಆ ಪಾಪದ ಹೊತ್ತು ನಾನು ಬಾಳಲಾರೆ ಸರ್. ನಾನು ಕೂಡ ರಜನಿಯಂತೆ ಭಾರತ ಲೋಕಕ್ಕೆ ಕಾಲಿಡುತ್ತಿರುವೆ ಸರ್. ನಿಜ ಸರ್. ಸರ್, ನನ್ನ ಜೀವನವನ್ನ ನಾನೇ ನನ್ನ ಕೈಯಾರ ಹಾಳು ಮಾಡ್ಕೊಂಡ್ಬಿಟ್ಟೆ. ನಾನಿನ್ನು ಉಳಿಯಲಾರೆ ಸರ್. ಆದ್ರೆ ನಂದೊಂದು ಕೊನೆ ಆಸೆ. ಕಣ್ಣಿಗೆ ಕಾಣದ ಜನ್ಮ ಅನ್ನೋದು ನಿಜವೇ ಆಗಿದ್ರೆ ಮತ್ತೆ ಹುಟ್ಟು ಬಂದು ನಮ್ಮ ಗುರುಗಳು ಬರೆದ ಪುಸ್ತಕವನ್ನ ಓದ್ತೀನಿ ಸರ್. ಸರ್ ಸರ್ ಇದೆ ಸರ್. ಯಾಕೋ ಕಣ್ಣಿಗೆ ಕಾಣದ ನಾಟಕಕಾರ ನಿನಗೆ ನನ್ನ ನಮಸ್ಕಾರ. ಪಾತ್ರಗಳಲ್ಲಿ ತಿರುವುಗಳೆನಿತೋ, ಪಾತ್ರಗಳಲ್ಲಿ ತಿರುವುಗಳೆನಿತೋ, ಬಲ್ಲವ ನೀನೇ ಸೂತ್ರಧಾರ. ಕಣ್ಣಿಗೆ ಕಾಣದ ನಾಟಕಕಾರ ನಿನಗೆ ನನ್ನ ನಮಸ್ಕಾರ. ಸಿದ್ದರಾಜು ಕೆಪಿ ದೊಡ್ಡಿ, ರಘು ಅವ್ರಿಗೆ ಬೇಕಾದ್ರೂ ಆಗ್ತೀನಿ ಸರ್.